ಆತ್ಮವಿಶ್ವಾಸ. ಇದೇ ಆತ್ಮವಿಶ್ವಾಸದಲ್ಲಿ ಸುಮಾರು 28 ವರ್ಷಗಳ ಸಮಾಜಮುಖಿ ಸೇವಾ ಚಟುವಟಿಕೆಗಳ ಇತಿಹಾಸವುಳ್ಳ ಲಯನ್ಸ್ ಕ್ಲಬ್ ಹಂಗ್ಳೂರು ಇತಿಹಾಸ ಸೃಷ್ಟಿಸಿದೆ. ಕಲ್ಪನೆಗೂ ಮೀರಿದ ಸಾಹಸಕ್ಕೆ ಮುನ್ನುಗ್ಗಿ ಕಾರ್ಯಗತ ಮಾಡುವ ಆತ್ಮವಿಶ್ವಾಸದೊಂದಿಗೆ ತನ್ನ ಯುವ ಅಧ್ಯಕ್ಷರ ಸಾರಥಿಯಲ್ಲಿ, ಹಿರಿಯ ಸದಸ್ಯರ ಮಾರ್ಗದರ್ಶನದಲ್ಲಿ, ಕೊಡುಗೆ ದಾನಿಗಳ ಸಹಕಾರದಲ್ಲಿ ಸಮಾಜ ಸೇವೆಯ ಭಾಗವಾಗಿ ಸುಮಾರು 60 ಲಕ್ಷ ಅಂದಾಜು ವೆಚ್ಚದಲ್ಲಿ ಕೊಂಕಣ ರೈಲ್ವೆ ನಿಲ್ದಾಣದ ಭಾಗವಾಗಿರುವ ಕುಂದಾಪುರ ರೈಲು ನಿಲ್ದಾಣದ ಪ್ಲಾಟ್ಫಾರ್ಮ್ ನವೀಕರಣ, ನೂತನ ಛಾವಣಿ, ಗಾರ್ಡನ್ ಸುಂದರೀಕರಣ ಈಗಷ್ಟೇ ಉದ್ಘಾಟನೆಗೊಂಡು ಕುಂದಾಪುರ ರೈಲು ನಿಲ್ದಾಣಕ್ಕೆ ಸೊಬಗನ್ನಷ್ಟೇ ಅಲ್ಲದೆ ಪ್ರಯಾಣಿಕರಿಗೆ ಪೂರ್ಣ ಪ್ರಮಾಣದಲ್ಲಿ ಸಹಕಾರಿಯಾಗಲಿದೆ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದು ಲಯನ್ಸ್ ಕ್ಲಬ್ ಹಂಗ್ಳೂರು ಈ ಸಮಾಜಕ್ಕೆ ಕೊಡುತ್ತಿರುವ ಕೊಡುಗೆ ಎನ್ನುವುದೇ ಹೆಮ್ಮೆಯ ವಿಷಯ. ಈ ವರ್ಷದ ಅತಿ ದೊಡ್ಡ ಸೇವಾ ಚಟುವಟಿಕೆ ಇದಾಗಿದ್ದು, ಲಯನ್ಸ್ ಕ್ಲಬ್ ಹಂಗ್ಳೂರಿನ ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ಆಗಮಿಸಿರುವ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೂ, ಲಯನ್ಸ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ, ಎಲ್ಲ ಆಹ್ವಾನಿತರಿಗೂ, ಮಾಧ್ಯಮ ಮಿತ್ರರಿಗೂ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಸ್ಥಳೀಯ ಬಂಧುಗಳಿಗೂ, ಹಿತೈಷಿಗಳಿಗೂ ಈ ಸುಂದರ ಸಂಜೆಯ ಶುಭ ನಮನಗಳೊಂದಿಗೆ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಕಿರಣ್ ಕೋಡ್ಗಿ, ಮಾನ್ಯ ಶಾಸಕರು, ಕುಂದಾಪುರ ಕ್ಷೇತ್ರ, ಲಯನ್ ಮೊಹಮ್ಮದ್ ಹನೀಫ್, ಲಯನ್ಸ್ ಕ್ಲಬ್ ಡಿಸ್ಟ್ರಿಕ್ಟ್ ಗವರ್ನರ್, ಡಿಸ್ಟ್ರಿಕ್ಟ್ 317C, ಇಂದಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಲಯನ್ಸ್ ಕ್ಲಬ್ನ ಹಂಗ್ಳೂರಿನ ಯುವ ಅಧ್ಯಕ್ಷರು, ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ಸ್ ಪ್ರೆಸ್ಟೀಜಿಯಸ್ ಲೀಡರ್ಶಿಪ್ ಮೆಡಲ್ನ ವಿನ್ನರ್ ಲಯನ್ ರೋವನ್ ಡಿಕೋಸ್ಟಾ, ಲಯನ್ ಸಪ್ನ ಸುರೇಶ್, ಲಯನ್ಸ್ ಜಿಲ್ಲಾ ಪ್ರಥಮ ಉಪರಾಜ್ಯಪಾಲರು, ಜಿಲ್ಲೆ 317C, ಲಯನ್ ರಾಜೀವ್ ಕೋಟ್ಯಾನ್, ಜಿಲ್ಲಾ ದ್ವಿತೀಯ ಉಪರಾಜ್ಯಪಾಲರು, ಜಿಲ್ಲೆ 317C, ಲಯನ್ ಹರಿಪ್ರಸಾದ್ ರಾಯ್, ಲಯನ್ಸ್ ಜಿಲ್ಲಾ ದ್ವಿತೀಯ ಉಪರಾಜ್ಯಪಾಲ ಎಲೆಕ್ಟ್ 2025 and 26, ಜಿಲ್ಲೆ 317C, ಲಯನ್ ಬಿ ಅರುಣ್ ಕುಮಾರ್ ಹೆಗ್ಡೆ, ಲಯನ್ಸ್ ಡಿಸ್ಟ್ರಿಕ್ಟ್ ಅಂಬಾಸಿಡರ್, ಲಯನ್ ಬಿ ಸೋಮನಾಥ ಹೆಗ್ಡೆ, ರೀಜನ್ ಚೇರ್ಮನ್, ಲಯನ್ ಎಚ್ ಬಾಲಕೃಷ್ಣ ಶೆಟ್ಟಿ, ಝೋನ್ ಚೇರ್ಮನ್, ಶ್ರೀಮತಿ ಅನುಪಮ ಶೆಟ್ಟಿ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕಂದಾವರ, ಶ್ರೀ ಗಣೇಶ್ ಪುತ್ರನ್, ಅಧ್ಯಕ್ಷರು ರೈಲ್ವೆ ಪ್ರಯಾಣಿಕರ ಹಿತರಕ್ಷಣಾ ಸಮಿತಿ ಕುಂದಾಪುರ, ಲಯನ್ ಮ್ಯಾಥ್ಯೂ ಜೋಸೆಫ್, ಸೆಕ್ರೆಟರಿ ಲಯನ್ಸ್ ಕ್ಲಬ್ ಹಂಗ್ಳೂರು, ಲಯನ್ ಪುನೀತ್ ಶೆಟ್ಟಿ, ಟ್ರೆಜರರ್ ಲಯನ್ಸ್ ಕ್ಲಬ್ ಹಂಗ್ಳೂರು. ಎಲ್ಲ ಗೌರವಾನ್ವಿತ ಅತಿಥಿಗಳು ದಯವಿಟ್ಟು ವೇದಿಕೆಯ ಮೇಲಿನ ತಮ್ಮ ಆಸನವನ್ನು ಅಲಂಕರಿಸಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಪ್ರಾರ್ಥನೆಯು ಮನುಷ್ಯನ ಮತ್ತು ದೇವರ ನಡುವಿನ ಕೊಂಡಿ. ಆ ಭಗವಂತನ ಕೃಪಾವರಗಳಿಗೋಸ್ಕರ ನಾವೆಲ್ಲ ಎದ್ದು ನಿಂತು ಪ್ರಾರ್ಥಿಸೋಣ. ಮಕ್ಕಳು ಮುಂದೆ ಬಂದು ಪ್ರಾರ್ಥನೆಯನ್ನು ನೆರವೇರಿಸಿಕೊಡಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಗಾನಚತುರಾಯ ಗಾನಪ್ರಾಣಾಯ ಗಾನಾಂತರಾತ್ಮನೇ ಗಾನೋತ್ಸುಕಾಯ ಗಾನಮತ್ತಾಯ ಗಾನೋತ್ಸುಕಮನಸೇ ಗುರುಪೂಜಿತಾಯ ಗುರುದೈವತಾಯ ಗುರುಕುಲಸ್ಥಾಯಿನೇ ಗುರುವಿಕ್ರಮಾಯ ಗುಹ್ಯಪ್ರವರಾಯ ಗುರವೇ ಗುಣಗುರವೇ ಗುರುದೈತ್ಯಕಲಕ್ಷೇತ್ರೇ ಗುರುಧರ್ಮ ಸದಾರಾಧ್ಯಾಯ ಗುರುಪುತ್ರ ಪರಿತಾತ್ರೇ ಗುರುಪಾಖಂಡ ಖಂಡಕಾಯ ಗೀತಸಾರಾಯ ಗೀತತತ್ವಾಯ ಗೀತಗೋತ್ರಾಯ ಧೀಮಹಿ ಗೂಢಗುಲ್ಫಾಯ ಗಂಧಮತ್ತಾಯ ಗೋಜಯಪ್ರದಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ
एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि. ನಿಮ್ಮ ಸುಂದರ ಕಂಠದ ಈ ಪ್ರಾರ್ಥನಾ ಗೀತೆಗೆ ಧನ್ಯವಾದಗಳು. ಮೊನ್ನೆ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತದ ಆ ಭೀಕರ ಕರಾಳತೆಯನ್ನು ನೆನಪಿಸೋಣ. ಹಲವಾರು ಮಂದಿ ತಮ್ಮ ಪ್ರಾಣವನ್ನು ಈ ದುರಂತದಲ್ಲಿ ಕಳೆದುಕೊಂಡಿದ್ದಾರೆ. ನಾವೆಲ್ಲರೂ ಒಂದು ನಿಮಿಷ ಮೌನ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಅಗಲಿದ ಆತ್ಮಗಳಿಗೆ ಆ ಭಗವಂತನು ಚಿರಶಾಂತಿಯನ್ನು ನೀಡಲಿ, ಅವರ ಕುಟುಂಬಗಳಿಗೆ ಆ ದುಃಖವನ್ನು ಭರಿಸುವ ಶಕ್ತಿಯನ್ನು ನೀಡಲಿ ಎಂದು ಬೇಡೋಣ. ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಳಿ. ಅತಿಥಿ ಮಹೋದಯರನ್ನು ಸ್ವಾಗತಿಸುವುದು ನಮ್ಮ ಭಾರತೀಯ ಸಂಸ್ಕೃತಿ. ಲಯನ್ಸ್ ಕ್ಲಬ್ ಹಂಗ್ಳೂರಿನ ಅಧ್ಯಕ್ಷರಾದ ಲಯನ್ ರೋವನ್ ಡಿಕೋಸ್ಟಾ ಇವರು ತಮ್ಮ ಸ್ವಾಗತ ಭಾಷಣದೊಂದಿಗೆ ಅತಿಥಿಗಳನ್ನು ಸ್ವಾಗತಿಸಿ ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕಾಗಿ ನಿಮ್ಮಲ್ಲಿ ಮನವಿ. ನಮಸ್ಕಾರ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಸಂಸದರಾದ ಶ್ರೀಯುತ ಕೋಟಾ ಶ್ರೀನಿವಾಸ್ ಪೂಜಾರಿ ಸರ್, ತಾವು ಈ ಸೇವಾ ಯೋಜನೆಯನ್ನು ಹಮ್ಮಿಕೊಂಡ ದಿನದಿಂದ ಕೊಂಕಣ್ ರೈಲ್ವೆಯೊಂದಿಗೆ ಹಾಗೂ ಸಚಿವರೊಂದಿಗೆ ಸಂಪರ್ಕ ಇಟ್ಟು ಈ ಯೋಜನೆ ಶಿಲಾನ್ಯಾಸ ಮಾಡಿ ಹಾರಿಸಿದ ನಿಮಗೆ ನಮ್ಮ ಕ್ಲಬ್ಬಿನ ಪರವಾಗಿ ಆತ್ಮೀಯ ಸ್ವಾಗತ ಸರ್. ನಮ್ಮ ಶಾಸಕರಾದ ಶ್ರೀ ಕಿರಣ್ ಕುಮಾರ್ ಕೊಡ್ಗಿ ಅವರು ಈ ಸೇವಾ ಯೋಜನೆಗೆ ಆರಂಭದಿಂದಲೂ ಸಹಕರಿಸಿ ನಮಗೆ ನೈತಿಕ ಬೆಂಬಲ ನೀಡಿದ ನಿಮಗೆ ಆರ್ಥಿಕ ಸ್ವಾಗತ ಸರ್. ನಮ್ಮವರೇ ಆದ ಲಯನ್ ಜಿಲ್ಲೆ 317Cನ ರಾಜ್ಯಪಾಲರಾದ ಲಯನ್ ಮೊಹಮ್ಮದ್ ಹನೀಫ್ ಅವರು ಈ ಸೇವೆ ಯೋಜನೆ ಆರಂಭದಿಂದಲೂ ಪ್ರೋತ್ಸಾಹ ನೀಡಿ ಇಂಟರ್ನ್ಯಾಷನಲ್ ಅಧ್ಯಕ್ಷರ ಮುಂದೆ ಇದನ್ನು ಪ್ರಸ್ತಾಪಿಸಿರುತ್ತೀರಿ. ನಿಮಗೆ ಆತ್ಮೀಯವಾಗಿ ಸ್ವಾಗತ ಸರ್. ಶ್ರೀಯುತ ಗಣೇಶ್ ಪುತ್ರನ್, ಅಧ್ಯಕ್ಷರು ಕುಂದಾಪುರ ರೈಲ್ವೆ ಪ್ರಯಾಣಿಕರ ಹಿತರಕ್ಷಣಾ ವೇದಿಕೆ, ಇವರು ನಮ್ಮ ಲಯನ್ಸ್ ಕ್ಲಬ್ ಮತ್ತು ಕೊಂಕಣ್ ರೈಲ್ವೆ ಇಲಾಖೆ ನಡುವೆ ಸಂಪರ್ಕ ಕೊಂಡಿಯಾಗಿ ಕೆಲಸ ಮಾಡಿ ನಮ್ಮ ಈ ಯೋಜನೆ ಯಶಸ್ವಿ ಕಾರಣರಾದ ಭೂತರಾದ ನಿಮಗೆ ಹೃತ್ಪೂರ್ವ ಸ್ವಾಗತ ಸರ್. ನಮ್ಮ ಜಿಲ್ಲಾ 317Cನ ಮುಂದಿನ ವರ್ಷದ ರಾಜ್ಯಪಾಲ ಹುದ್ದೆ ಅಲಂಕರಿಸಿರುವ ಲಯನ್ ಸಪ್ನಾ ಸುರೇಶ್ ಮೇಡಮ್, ನಿಮಗೆ ಆರ್ಥಿಕವಾದ ಸ್ವಾಗತ ಮೇಡಮ್. ಲಯನ್ ರಾಜೀವ್ ಕೋಟ್ಯನ್, ಬರುವ ವರ್ಷ ನಮ್ಮ ಜಿಲ್ಲೆಯ ಪ್ರಥಮ ರಾಜ್ಯಪಾಲ ಹುದ್ದೆಯನ್ನು ಏರಲಿರುವ ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತ ಸರ್. ಲಯನ್ ಹರಿಪ್ರಸಾದ್ ರೈ 25-26 ಸಾಲಿನ ದ್ವಿತೀಯ ರಾಜ್ಯಪಾಲ ಆಗಿರುವ ನಿಮಗೂ ಕೂಡ ಆತ್ಮೀಯವಾಗಿ ಸ್ವಾಗತ ಸರ್. ನಮ್ಮ ಕಾರ್ಯಕ್ರಮಕ್ಕೆ ಸರ್ವ ರೀತಿ ಸಹಕರಿಸುತ್ತಿರುವ ಲಯನ್ ಅರುಣ್ ಕುಮಾರ್ ಹೆಗ್ಡೆ ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತ ಸರ್. ನಮ್ಮ ರೀಜನ್ 5ನ ಚೇರ್ಪರ್ಸನ್ ಆದ ಸೋಮನಾಥ್ ಹೆಗ್ಡೆ ಸರ್, ತಮಗೂ ಕೂಡ ಆತ್ಮೀಯವಾಗಿ ಸ್ವಾಗತ ಕೋರುತ್ತೇನೆ. ನಮ್ಮ
ಕ್ಲಬ್ಬಿನವರೇ ಆದ ನಮ್ಮ ಝೋನ್ ಚೇರ್ಪರ್ಸನ್ ಲಯನ್ ಬಾಲಕೃಷ್ಣ ಶೆಟ್ಟಿ ಸರ್, ತಮಗೂ ಕೂಡ ಆಧಾರದ ಸ್ವಾಗತ ಕೋರುತ್ತೇನೆ. ಈ ಸಭೆಗೆ ಆಗಮಿಸಿರುವ ಸ್ಥಳೀಯ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಅನುಪಮ ಶೆಟ್ಟಿ, ತಮಗೂ ಕೂಡ ಆಧಾರದ ಸ್ವಾಗತ ಮೇಡಮ್. ನಮ್ಮ ಆಮಂತ್ರಣ ಮೇರೆಗೆ ಆಗಮಿಸಿದ ಎಲ್ಲ ಲಯನ್ಸ್ ಸದಸ್ಯರು ಮತ್ತು ಸಾರ್ವಜನಿಕರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಆಗಮಿಸಿದ ಸರ್ವ ಪತ್ರಕರ್ತರು, ಮೀಡಿಯಾದವರಿಗೂ ಆತ್ಮೀಯವಾಗಿ ಸ್ವಾಗತ ಕೋರುತ್ತೇನೆ. ಥ್ಯಾಂಕ್ ಯು. ಎಲ್ಲರನ್ನೂ ಸ್ವಾಗತಿಸಿದ ಲಯನ್ ರೋವನ್ ಡಿಕೋಸ್ಟಾ, ನಿಮಗೂ ಈ ಸಮಾರಂಭಕ್ಕೆ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಈಗ ಇಂದಿನ ಸಭೆಯ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದ ಸಂಸದರು ಆದಂಥ ಶ್ರೀಮಾನ್ ಕೋಟ ಶ್ರೀನಿವಾಸ ಪೂಜಾರಿಯವರೇ, ನಮ್ಮ ಶಾಸಕರಾದ ಕಿರಣ್ ಕುಮಾರ್ ಕೊಡ್ಗಿಯವರೇ, ನಮ್ಮ ಗವರ್ನರ್ ಆದಂಥ ಮೊಹಮ್ಮದ್ ಹನೀಫ್ರವರೇ, ವೇದಿಕೆ ಮೇಲಿರುವ ಎಲ್ಲ ಲಯನ್ಸ್ ಗಣ್ಯರೇ ಮತ್ತು ಮುಂಭಾಗದಲ್ಲಿ ಆಗಮಿಸುವ ಮಾಧ್ಯಮ ಮಿತ್ರರೇ ಮತ್ತು ಆಮಂತ್ರಿತರೇ, ಇದೊಂದು ಅಪೂರ್ವವಾದ ಒಂದು ಕಾರ್ಯಕ್ರಮ. ಲಯನ್ಸ್ ಕ್ಲಬ್ಬಿನ ಇತಿಹಾಸದಲ್ಲಿ ಒಂದು ಸಾಮಾನ್ಯ ಲಯನ್ಸ್ ಕ್ಲಬ್ಬು ಇಂಥದ್ದೊಂದು ಅಭೂತಪೂರ್ವವಾದಂಥ ಅತ್ಯಂತ ಇಷ್ಟು ದೊಡ್ಡ ಮೊತ್ತದ ಒಂದು ಸೇವಾ ಕಾರ್ಯಕ್ರಮವನ್ನು ಜನತೆಗೆ ಅಥವಾ ಪ್ರಯಾಣಿಕರಿಗೆ ಅಥವಾ ಸಾಮಾನ್ಯರಿಗೆ ಅರ್ಪಿಸಿದ್ದು ಇದೇ ಪ್ರಥಮ ಅಂತ ಹೇಳ್ಬೋದು. ನಮ್ಮ ಈಗಿನ ಅಧ್ಯಕ್ಷರಾದ ಲಯನ್ ಡಿ ಕೋಸ್ಟರ್ ಅವರು ಜುಲೈ ಪ್ರಥಮ ವಾರದಲ್ಲಿ ಅಧ್ಯಕ್ಷರಾಗಿ ತನ್ನ ಪ್ರಮಾಣ ವಚನ ಸ್ವೀಕರಿಸಿದರು. ನಂತರ ನಡೆದಂಥ ನಮ್ಮ ಕ್ಲಬ್ಬಿನ ಸಭೆಯಲ್ಲಿ ಈ ವರ್ಷ ನಾವು ಕ್ಲಬ್ ಇಡೀ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಿ ಅನೇಕ ಸೇವಾ ಕಾರ್ಯಕ್ರಮಗಳನ್ನು ಮಾಡಿ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನ ಪಡಿಬೇಕೆಂದ ಬಯಕೆ ನನಗಿದೆ. ಅದ್ರ ಜೊತೆಗೆ ನಾವು ಜನರು ಸದಾಕಾಲ ನೆನಪಿಡುವಂಥ ಒಂದು ದೊಡ್ಡ ಸೇವಾ ಕಾರ್ಯಕ್ರಮ ಮಾಡಬೇಕಾಗಿದೆ ಅಂತ ಘೋಷಿಸಿದರು. ಆದರೆ ಸೇವಾ ಕಾರ್ಯಕ್ರಮ ಯಾವುದಂತ ಗೊತ್ತಾಗಲಿಲ್ಲ. ಒಂದು 2 ತಿಂಗಳು ಆದ ನಂತರ ನಮಗೆ ಪರ್ಮನೆಂಟ್ ಪ್ರಾಜೆಕ್ಟ್ ಬೇಕಲ್ಲ ಅಂತ ಚರ್ಚಿಸ್ತಿ ಇರುವಾಗ ಅವರ ಗಮನಕ್ಕೆ ಬಂದದ್ದು ಈಗಾಗಲೇ ಲೋಕಾರ್ಪಣೆಗೊಂಡಂತಹ ಈ ಒಂದು ರೈಲ್ವೆ ಸ್ಟೇಷನ್ನಿಗೆ ಅಗತ್ಯ ಇರುವಂತಹ ಹೊಸ ಮೇಲ್ಛಾವಣಿ, ದುರಸ್ತಿಗೊಂಡಂಥ ನೆಲಹಾಸು ಮತ್ತು ಈ ಗಾರ್ಡನ್. ಇದು ಇಷ್ಟು ದೊಡ್ಡ ಮೊತ್ತದ ಒಂದು ಕಾರ್ಯಕ್ರಮ ಆಗುತ್ತಂತ ಪ್ರಾರಂಭದಲ್ಲಿ ನಾವು ಭಾವಿಸಿರಲಿಲ್ಲ. ಕ್ರಮೇಣ ಹೋಗ್ತಾ ಅದರ ವೆಚ್ಚ ಅಧಿಕ ಆಗ್ತಾ ಹೋಯಿತು. ಆವಾಗ ನಮಗೆ ನೆರವಿಗೆ ಬಂದವರು ನಮ್ಮ ಕ್ಲಬ್ಬಿನ ಸರ್ವ ಸದಸ್ಯರು ಮತ್ತು ನಮ್ಮ ಕ್ಲಬ್ಬಿನ ಸದಸ್ಯರ ಹಿತೈಷಿಗಳು. ಇದಕ್ಕೋಸ್ಕರ ನಾವು ಅನೇಕರ ನೆರವನ್ನು ಪಡೆಯಬೇಕಾಯಿತು. ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಅಥವಾ ಇದೊಂದು ಕೆಲಸ ಮಾಡಬೇಕಾದ್ರೆ ದುಡ್ಡು ನಮ್ಮದು, ಆದರೆ ಜಾಗ ಬೇರೆ ಯಾರ್ದಂದರೆ ಕಾರ್ಪೊರೇಷನ್ ಅವ್ರದ್ದು. ನಾವಲ್ಲಿ ಒಂದು ಏನು ಕಟ್ಟಬೇಕಾದ್ರೂ ಅವರ ಅನುಮತಿ ಮುಖ್ಯ. ಈ ಸಂದರ್ಭದಲ್ಲಿ ಸಂಸದರೊಂದಿಗೋ ಅಥವಾ ರೈಲ್ವೆ ಇಲಾಖೆಯವರೊಂದಿಗೆ ಸಂಪರ್ಕ ಇರಿಸ್ಕೊಂಡು ಅದಕ್ಕೆ ಪರ್ಮಿಷನ್ ಪಡೀಬೇಕಾದ್ರೆ ಭಾಳಷ್ಟು ಕಷ್ಟಪಡಬೇಕಾಯಿತು. ಆ ಸಂದರ್ಭದಲ್ಲಿ ನಮ್ಮ ನೆರವಿಗೆ ಬಂದವರು ಶ್ರೀಯುತ ಗಣೇಶ್ ಪುತ್ರನ್ ಅಧ್ಯಕ್ಷರು, ಕುಂದಾಪುರ ರೈಲ್ವೆ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರು ಮಾತ್ರ ಅಲ್ಲದೆ ರೈಲ್ವೆ ಸಲಹಾ ಸಮಿತಿ ಸದಸ್ಯರು ಕೂಡ ಹೌದು. ಅವರ ಮಿತ್ರರು ವಿವೇಕರು ಇರ್ಬೋದು ಅಥವಾ ಇತರ ಅನೇಕ ಅವರ ಸದಸ್ಯರು ಇರ್ಬೋದು. ಅವ್ರಿಗೆ ಯಾಕಂತ ಹೇಳಿದರೆ ನಮ್ಮ ಕೊಂಕಣ್ ರೈಲ್ವೆಗೆ ನಮಗೆ ಲಯನ್ಸ್ ಕ್ಲಬ್ಬಿಗೆ ಹೆಚ್ಚಿನ ಅಷ್ಟು ಸಂಪರ್ಕ ಇಲ್ಲ. ಅವರೇನೆಂದರೆ ಅದರಲ್ಲೇ ಇದ್ದವರು. ಈ ರೈಲ್ವೆ ಸ್ಟೇಷನ್ ಇಲ್ಲಿನ ಜನರಿಗೆ ಹೆಚ್ಚು ಉಪಯೋಗ ಆಗಬೇಕಂತ ಸಾಕಷ್ಟು ಹೋರಾಟ ಮಾಡಿದರು. ಹಿತರಕ್ಷಣಾ ಸಮಿತಿಯ ಹೋರಾಟ ಅಂತೇಳಿ ಸಾಮಾನ್ಯ ಅಲ್ಲ ಅವರದ್ದು. ಸಾಕಷ್ಟು ಹೋರಾಟ ಮಾಡಿ ಇಲ್ಲಿ ಅನೇಕ ರೈಲುಗಳು ನಿಲ್ಲುವಾಗೆ ಮಾಡಿದರು. ರೈಲ್ವೆ ಸ್ಟೇಷನ್ ಅಭಿವೃದ್ಧಿಗೆ ಕೂಡ ಅನೇಕ ಇದು ಜನರ ಹತ್ರ ಸಹಕಾರ ಪಡೆದರು. ಈ ರೀತಿಯಲ್ಲಿ ಅವರ ನೆರವಿನಿಂದ ಮತ್ತು ಲೋಕಸಭಾ ಸದಸ್ಯರ ನೆರವಿನಿಂದ ಅಂತೂ ಇಂತೂ ನಮಗೆ ಇಲ್ಲಿ ಪರ್ಮಿಷನ್ ಸಿಕ್ತು. ಕೆಲಸ ಪ್ರಾರಂಭ ಆಯಿತು. ಮಧ್ಯೆ ಅನೇಕ ಅಡೆತಡೆಗಳು ಬಂದು ಇದರಲ್ಲಿ ಹೇಳುವುದು ನಗಣ್ಯ, ಇಲ್ಲಿ ಹೇಳಲೇಬಾರ್ದಂಥದ್ದೆಲ್ಲ. ಅಂತೂ ಕೆಲಸ ಪೂರ್ತಿಗೊಂಡಿದೆ. ಈ ಸಂದರ್ಭದಲ್ಲಿ ಲೋಕಾರ್ಪಣೆಗೊಳಿಸಿದ್ದಾರೆ ಮಾನ್ಯ ಲೋಕಸಭಾ ಸದಸ್ಯರಾದ ಶ್ರೀಮಾನ್ ಕೋಟ ಶ್ರೀನಿವಾಸ ಪೂಜಾರಿ. ಇದರ ಗುದ್ದಲಿ ಪೂಜೆ ಅವರೇ ಮಾಡಿದರು. ಇವತ್ತು ನಿನ್ನೆ ದಿನ ಮಾನ್ಯ ಮಂತ್ರಿವರಿಯವರು ಬರಬೇಕಾಗಿತ್ತು. ಆದರೆ ಬಹುಶಃ ಇವರೇ ಅದನ್ನು ಮಾಡಬೇಕಂತ ಬರೆದಿದ್ದರೆ ಯಾರೋ
ಗುದ್ದಲಿ ಪೂಜೆ ಮಾಡಿದರೆ ಅವರೇ ಅದನ್ನೇ ಇನಾಗ್ರೇಷನ್ ಮಾಡಲಿಕ್ಕೆ ಬೇಕಂದ್ರೆ ಬರೆದಿದ್ದರೆ ಏನು ಮಾಡಲಿಕ್ಕಾಗ್ತದೆ. ಬಹುಶಃ ಕಾಕತಾಳಿ ಅಂತ ಏನೋ ಪ್ರಕಾರೇನ ಅವರಿಗೆ ಈ ಒಂದು ಕಾರ್ಯ ಮಾಡಲಿಕ್ಕೆ ಅವರಿಗೆ ಅವರ ದಿವ್ಯಹಸ್ತದಿಂದ ಪುನಃ ಇವತ್ತು ಉದ್ಘಾಟನೆ ಕಾರ್ಯಕ್ರಮ ನೆರವೇರಿದೆ. ಇದೊಂದು ನಮ್ಮ ಚಿಕ್ಕ ಒಂದು ಕಾರ್ಯಕ್ರಮವನ್ನು ಜನರಿಗೆ ಲೋಕಾರ್ಪಣೆ ಮಾಡಿದೆ. ಈ ಸಂದರ್ಭದಲ್ಲಿ ಸಹಕರಿಸಿದರೆ ಎಲ್ಲರಿಗೂ ನನ್ನ ಕ್ಲಬ್ಬಿನ ಪ್ರತ್ಯೇಕವಾದ ಧನ್ಯವಾದ ಸಮರ್ಪಣೆ ಇದೆ. ನಮ್ಮ ರೈಲ್ವೆ ಇಲಾಖೆ ಕಾರ್ಪೊರೇಷನ್ನ ಸರ್ವ ಇಂಜಿನಿಯರ್ಗಳಿಗೂ ಅಥವಾ ಅದಕ್ಕೆ ತಾಂತ್ರಿಕ ವರ್ಗದವರಿಗೂ ಅವರ RRM ಇರ್ಬೋದು ಅಥವಾ ಮತ್ತೊಬ್ಬರು ಇರ್ಬೋದು ಅಥವಾ ಯಾರೋ ಇರ್ಬೋದು, ಸಾಕಷ್ಟು ನಮಗೆ ಸಹಕಾರ ನೀಡಿ ನಮಗೆ ಸಲಹೆ ನೀಡಿ ನಮ್ಮ ಒಂದು ಕೆಲಸ ಪೂರ್ತಿಗೊಳಿಸುವಾಗ ಮಾಡಿದರೆ ಇದ್ರ ಜೊತೆಗೆ ಅನೇಕರು ನಮಗೆ ದೇಣಿಗೆ ನೀಡಿದವರು ಇದ್ದಾರೆ. ನೋಡಿರ್ಬೋದು, ಅಲ್ಲಿ ಒಂದೊಂದು ಭಾಗಕ್ಕೆ ನಾನು ದುಡ್ಡು ಕೊಡ್ತೇನೆ ಅಂತ ಹಣ ಕೊಟ್ಟು ಒಂದೊಂದು ಭಾಗವನ್ನು ಒಬ್ಬರೊಬ್ಬರು ಅಲ್ಲಿ ಸ್ಪಾನ್ಸರ್ ಮಾಡಿದ್ದಾರೆ. ಈ ಒಂದು ಸ್ಪಾನ್ಸರ್ಗೆ ಅದರ ಪ್ರತಿಫಲವಾಗಿ ಅವರಿಗೆ ನಾವು ಅವರದ್ದು ಒಂದು ಸಣ್ಣ ಫಲಕ ಯಾರು ಕೊಟ್ಟಿದ್ದಾರೆ ಅಂತ ಅದು ಗೊತ್ತಾಗಲಿಕ್ಕೆ ಅವ್ರಿಗೆ ಕೂಡ ಒಂದು ಖುಷಿ ಆಗಲಿಕ್ಕೆ ಅಂತೇಳಿ ಅದು ಕೊಟ್ಟಿದ್ದೇವೆ. ಯಾಕಂದರೆ ಯಾರು ದೇಣಿಗೆ ನೀಡ್ತಾರೆ ಅವ್ರಿಗೆ ಸ್ವಲ್ಪ ಖುಷಿ ಆಗದಿದ್ದರೆ ಮುಂದೆ ದೇಣಿಗೆ ಸಿಕ್ಕುವುದು ಕಷ್ಟ ಮತ್ತು ಯಾವ ಕೆಲಸ ಕಾರ್ಯ ಕೂಡ ಆಗೋದಿಲ್ಲ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ದೇಣಿಗೆದಾರರನ್ನು ಎಲ್ಲರಿಗೂ ಒಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಈ ನಮ್ಮ ಉದ್ಘಾಟನಾ ಸಮಾರಂಭಕ್ಕೆ ಉದ್ಘಾಟಕರಾಗಿ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾನ್ಯ ಸಂಸದರು ಇವರನ್ನು ಮಾತಿಗಾಗಿ ಮಾತಿನ ಮಂಟಪಕ್ಕೆ ಆಹ್ವಾನಿಸುತ್ತಿದ್ದೇನೆ. ಸರ್, ಈಗ ನಿಮ್ಮ ಸಮಯ. ಲಯನ್ಸ್ ಕ್ಲಬ್ ಹಂಗಳೂರು ಮತ್ತು ಇತರ ಎಲ್ಲ ಸಹ ಸಂಘಟನೆಗಳ ಮೂಲಕ ಈ 60 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನವೀಕರಣಗೊಂಡಂಥ ಕುಂದಾಪುರ ರೈಲ್ವೆ ಸ್ಟೇಷನ್ನ ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಲಯನ್ಸ್ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ರೋಹನ್ ರೇ, ನಮ್ಮೆಲ್ಲರ ಪ್ರೀತಿಯ ಶಾಸಕರಾಗಿರುವ ಕಿರಣ್ ಕೊಡಿಗೆಯವರೇ, ಮೊಹಮ್ಮದ್ ಹನೀಫ್ರವರೇ, ಗಣೇಶ್ ಪುತ್ತನ್ರೇ, ಸ್ವಪ್ನ ಸುರೇಶ್ರೇ, ರಾಜು ಕೋಟ್ಯಾನ್ರೇ, ಹರಿಪ್ರಸಾದ್ ರೈಯವರೇ, ಅರುಣ್ ಕುಮಾರ್ ಹೆಗಡೆಯವರೇ, ವೇದಿಕೆಯಲ್ಲಿರುವಂಥ ಸೋಮನಾಥ್ ಹೆಗಡೆಯವರೇ, ಬಾಲಕೃಷ್ಣ ಶೆಟ್ಟರೆ ಮತ್ತು ಪಂಚಾಯತಿನ ಅಧ್ಯಕ್ಷೆ ಅನುಪಮಾ ಶೆಟ್ಟಿಯವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಬಂಧುಗಳೇ, ಸ್ನೇಹಿತರೆ, ಸೋಮಣ್ಣ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಬರ್ತಾರೆ ಅನ್ನೋ ಎಲ್ಲ ಸಿದ್ಧತೆ ಆಗಿ ಅಹಮದಾಬಾದ್ನಲ್ಲಿ ನಡೆದಂಥ ಒಂದು ದುರಂತದ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವರು ಸಂಭ್ರಮದ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಸಮಂಜಸ ಅಲ್ಲ ಅನ್ನುವ ಕಾರಣಕ್ಕೆ ಅವರು ನಿನ್ನೆ ಕಾರ್ಯಕ್ರಮವನ್ನು ರದ್ದು ಮಾಡಿದರು. ಇವತ್ತಾದರೂ ಯೋಚನೆ ಮಾಡುವಂತ ಹೇಳಿದರೆ ಆ ಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ ಲಯನ್ಸ್ನವರು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಇನ್ನು ಮುಂದೆ ಇದನ್ನು ವರ್ಷೋದಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲ ಸಿದ್ಧತೆ ಜೊತೆಯಲ್ಲೇ ಇದನ್ನು ಬಿಡುಗಡೆ ಮಾಡುವಂಥ ಕೆಲಸ ಆಗಬೇಕು ಅಂಥೇಳಿ ಲಯನ್ಸ್ನ ಎಲ್ಲ ಹಿರಿಯರು ಹೇಳಿದ್ರಿಂದ ನಾನು ಮತ್ತು ಕಿರಣ್ ಕೊಡಿಗೆಯವರು ಲಯನ್ಸ್ನ ಎಲ್ಲ ಮುಖಂಡರ ಜೊತೆ ಅಧಿಕೃತವಾಗಿ ಇದನ್ನು ಬಿಡುಗಡೆ ಮಾಡಿದ್ದೇವೆ. ಸಮಾಧಾನದ ಸಂಗತಿ ಅಂದರೆ, ನಾನು ಸಂಸದನಾಗಿ 1 ವರ್ಷದ ಆಸುಪಾಸಿನಲ್ಲಿ ಒಂದು ರೈಲ್ವೆ ನಿಲ್ದಾಣಕ್ಕೆ 60 ಲಕ್ಷ ರೂಪಾಯಿ ಕೊಟ್ಟಂಥ ಮತ್ತೊಂದು ಸಂಘಟನೆಯನ್ನು ನಾನು ಇಲ್ಲಿವರೆಗೆ ನೋಡಿಲ್ಲ. ಇದೇನು ಸರ್ಕಾರದ ಹಣ ಅಲ್ಲ, ಎಲ್ಲ ಅವರವ್ರ ಕೈಯಿಂದ ಲಯನ್ಸ್ ಸಂಸ್ಥೆಯ ಮೂಲಕ ಒಟ್ಟು ಮಾಡಿ ಹಾಕಿರುವಂಥ ಒಂದು ಹಣ. ಇದರ ಒಂದೊಂದು ಪೈಸೆ ಕೂಡ ಸದ್ವಿನಿಯೋಗ ಆಗಿದೆ ಮತ್ತು ಬರ್ತಾ ಇರುವಂಥ ಪ್ರಯಾಣ ಮಾಡ್ತಿರುವಂಥ ಎಲ್ಲ ಪ್ರಯಾಣಿಕರಿಗೆ ಇದರಿಂದ ಒಂದು ಅತ್ಯುತ್ತಮವಾದ ಸೇವೆ ಸಿಕ್ಕಿದೆ ಅನ್ನೋ ಕಾರಣಕ್ಕೆ ನೀವು ದುಡ್ದ ಹಣವನ್ನು ಸಂಘಟನೆ ಮೂಲಕ ಈ ಒಳ್ಳೆಯ ಕೆಲಸಗಳಿಗೆ ವಿನಿಯೋಗ ಮಾಡೋದಕ್ಕೋಸ್ಕರ ಲಯನ್ಸ್ನ ಎಲ್ಲ ಸದಸ್ಯರಿಗೆ, ನಾನು ಅಧ್ಯಕ್ಷರಿಗೆ, ಸದಸ್ಯರಿಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಕೇಂದ್ರ ಸರ್ಕಾರದ ಪರವಾಗಿ ಸಲ್ಲಿಸ್ತೇನೆ. ಈ ರೈಲ್ವೆ ಸೇವೆಗಳು ಇನ್ನಷ್ಟು ಪರಿಣಾಮಕಾರಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಯೋಚನೆ. ಗಣೇಶ್ ಪುತ್ತನ್ರು, ವಿವೇಕರು, ಗೌತಮ್ ಶೆಟ್ಟರು ಅವ್ರದ್ದೇ ಒಂದು ತಂಡ. ನಾನು ಚಿಕ್ಕಮಗಳೂರಲ್ಲಿ 1 ವರ್ಷದಿಂದ ಪ್ರಯತ್ನ ಪಡ್ತಾಯಿದ್ದೆ. ಒಂದು ಅತ್ಯುತ್ತಮವಾಗಿ ಸಮಾಜಮುಖಿ ಸಲಹೆಗಳನ್ನು ಕೊಡುವಂಥ ಒಂದು ತಂಡವನ್ನು ರಚನೆ ಮಾಡಬೇಕು ಅಂಥೇಳಿ. ಒಂದು ಕಡೆ ಕೂತ್ಕೊಂಡಾಗ ಕೆಲವರು ಹೇಳೋರು, ಬೆಂಗಳೂರು ಮತ್ತು ಚಿಕ್ಕಮಗಳೂರು ರೈಲು ಬೆಳಿಗ್ಗೆ 5 ಗಂಟೆಗೆ ಹೋದರೆ ನಮಗೆ ಅನುಕೂಲ ಅಂಥೇಳಿ. ಮತ್ತು ಕೆಲವರು ಆ ಸಮಯವನ್ನು ಬದಲಾವಣೆ ಮಾಡಬೇಕು ಅಂತ ಹೇಳೋರು. ಯಥಾರ್ಥವಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಅನುಕೂಲ ಆಗುವಂಥ ಸಲಹೆಗಳು ಸಿಕ್ಕಿದಾಗ ಜನಪ್ರತಿನಿಧಿಗಳಿಗೆ ಅದರಿಂದ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿಕ್ಕೆ ಆಗ್ತದೆ ಅನ್ನೋದು ನನ್ನ ಭಾವನೆ. ಆದರೆ ನಿಮ್ಮ ಕುಂದಾಪುರದಲ್ಲಿ ನನಗೆ ಗೊತ್ತಿಲ್ಲ, ಇಡೀ ಸಮಯವನ್ನೇ ರೈಲಿನ ಸೇವೆಯನ್ನು ಉತ್ತಮಪಡಿಸಲಿಕ್ಕೋಸ್ಕರ ಶ್ರಮಪಡುವಂಥ ಒಂದು ತಂಡ ಮತ್ತು ಗಣೇಶ್ ಪುತ್ತನ್ರ ತಂಡ ಇದೆ ಅನ್ನೋದು ನನಗೆ ಖುಷಿ. ಯಾಕಂದರೆ ಎಲ್ಲ ವಿಚಾರಗಳ ಬಗ್ಗೆ ಅಧ್ಯಯನ ಮಾಡೋರು.
ಯಾವುದು ಸರಿ ಯಾವುದು ಚರ್ಚೆ ಅಂತೇಳಿ. ನಿಜಾಮುದ್ದೀನನ್ನು ಕುಂದಾಪುರದ ನಿಲ್ಲಿಸಬೇಕು ಅಂತ ಹೇಳಿದಾಗ ನಾನು ಹೆಚ್ಚು ಆಸಕ್ತನಾಗಿರಲಿಲ್ಲ. ಯಾಕಂದರೆ ಕುಂದಾಪುರದಂಥ ಒಂದು ಪ್ರದೇಶದಲ್ಲಿ ನಾವು ನಿಲ್ಲಿಸಿದರೆ ಪ್ರಯಾಣಿಕರ ಸಂಖ್ಯೆ ಎಷ್ಟಾಗ್ಬೋದು, ಒಂದು ಸ್ಟಾಪ್ ಕೊಟ್ಟರೆ ಅದಕ್ಕೆ ಎಷ್ಟು ಒತ್ತಡ ಬರುತ್ತೆ, ಎಲ್ಲ ಯೋಚನೆ ಮಾಡಿ ನಿಲ್ಲಿಸ್ಬೇಕಾ ಬೇಡವಾ ಅಂತೇಳಿ ಹೇಳ್ತಾ ಇದ್ದೆ. ಆದರೆ ದಿವಸ ಫೋನ್ ಮಾಡ್ತಾಯಿದ್ರು ನನಗೆ, ಇನ್ನೂ ನಿಲ್ಲಿಲ್ಲ ಅಂತೇಳಿ. ಕಡೆಗೆ ಸಚಿವರ ಜೊತೆಯಲ್ಲಿ ಮಾತಾಡಿ ಕುಂದಾಪುರದ ಸ್ಟಾಪ್ ಬಂದಾಗ ಪ್ರಥಮ ದಿವಸ 6-7 ಪ್ರಯಾಣಿಕರು ಇಳಿದಿದ್ದಾರೆ ಹತ್ತಿದ್ದಾರೆ ಅನ್ನುವಂಥ ಸುದ್ದಿ ಬಂದಾಗ ಏನಾಗುತ್ತೆ ಅಂತ ತಿಳ್ಕೊಂಡೆ. ಆದರೆ ಮೊನ್ನೆ ವಾಟ್ಸಪ್ ಗ್ರೂಪಲ್ಲಿ ಬರ್ತಾಯಿತ್ತು, ಒಂದೇ ದಿವಸಕ್ಕೆ 130 ಜನ ಪ್ರಯಾಣಿಕರು ಇಲ್ಲಿ ಇಳಿದಿದ್ದಾರೆ ಮತ್ತೆ ಸೇವೆಯನ್ನು ಪಡೆದು ಹತ್ತಿದ್ದಾರೆ ಅಂಥೇಳಿ. ಇದರಿಂದಾಗಿ ಏನಾಗುತ್ತೆ ಅಂತ ಹೇಳಿದರೆ ಇಲ್ಲಿರುವಂಥ ವಾಹನಗಳಿಗೆ, ಬಾಡಿಗೆ ವಾಹನಗಳಿಗೆ ಅಥವಾ ಬೇರೆ ಬೇರೆ ವ್ಯಾಪಾರ ಕಾರಣಕ್ಕೆ ಮತ್ತು ಜನರ ಅನುಕೂಲಕ್ಕೆ ಕೊಲ್ಲೂರು ನಮಗಿಲ್ಲೇ ಹತ್ತಿರ ಅನ್ನುವಂಥ ಭಾವನೆಗೆ ಒಂದಷ್ಟು ಯೋಚನೆ ಮಾಡಲಿಕ್ಕೆ ಅವಕಾಶಗಳಾಗುತ್ತೆ. ಈ ಸೇವೆಯನ್ನು, ರೈಲು ಸೇವೆ ಅಂದರೆ ಸಾಮಾನ್ಯ ಜನರಿಗೆ ಹೆಚ್ಚು ಅನುಕೂಲ. ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಿಂದ ಮುಂಬೈಗೆ ಪ್ರತಿನಿತ್ಯ ನನ್ನ ಅನುಭವದ ಪ್ರಕಾರ 31ರಿಂದ 32 ಬಸ್ ಹೋಗುತ್ತಂತೆ 2 ಜಿಲ್ಲೆಯಿಂದ. ಏನಾದರೂ ಒಂದು ಹೆಚ್ಚುವರಿ ವಂದೇ ಭಾರತ್ ಬಿಟ್ಟರೆ, ಮಂಗಳೂರಿಂದ ಮುಂಬೈಗೆ ವಂದೇ ಭಾರತ್ ಬಿಟ್ಟರೆ ಅನುಕೂಲ ಆಗ್ಬೋದು ಅಂಥೇಳಿ ನಾನು 2 ಸಾರಿ ಪ್ರಸ್ತಾಪನೆಯನ್ನು ಕೇಂದ್ರ ಸರ್ಕಾರ ಕೊಟ್ಟಿದ್ದೆ. ಇನ್ನೇನು ಆಗೇ ಬಿಡ್ತು ಅನ್ನುವಾಗ ಮೊನ್ನೆ ವಿಳಂಬ ಅದಕ್ಕೋಸ್ಕರ ಮತ್ತೆ ಅಶ್ವಿನಿ ವೈಷ್ಣವರನ್ನು ನೋಡಿದಾಗ ಅವ್ರು ಹೇಳಿದರು, ಮುಂಬಯಿಯ ಸಂಸದರು ಕೆಲವರು ಬಂದಿದ್ದಾರೆ ಮಹಾರಾಷ್ಟ್ರದವರು, ಈ ವಂದೇ ಭಾರತ್ ಮಂಗಳೂರಿಂದ ಮುಂಬೈಗೆ ಹೋಗುವಾಗ ಸುಮಾರು 5 ರೈಲಿನ ಗೋವಾದಿಂದ ಆಚೆ 5 ರೈಲಿನ ಸಮಯ ಬದಲಾವಣೆ ಆಗಬೇಕಾಗುತ್ತಂತೆ, ಸ್ವಲ್ಪ ಸಮಯ ಕೊಡಿ, ಅದು ಸರಿಪಡಿಸ್ತೇನೆ ಅಂತ ಹೇಳಿದರು. ಹಾಗಾಗಿ ನಮ್ಮ ಮುಂದಿನ ಒಟ್ಟಾರೆ ನಮಗೆಲ್ಲ ಆಸೆ ಇರೋದು, ಭ್ರಮೆಗಳಲ್ಲ, ಆಸೆ ಇರೋದೇನೆಂದರೆ ಮಂಗಳೂರಿಂದ ಮುಂಬೈಗೆ ಒಂದು ವಂದೇ ಭಾರತ್ ಹೊಡಿಸ್ಬೇಕು ಭಾಳ ಬೇಗ ಅಂತ ನಮಗೆ ಆಸೆ ಇದೆ. ಹಂಗನ್ಸುತ್ತೆ ಅದು ಭಾಳ ಬೇಗ ಕೈಗೂಡುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ನಾವೆಲ್ಲ ಇದ್ದೇವೆ. ಮುಂದುವರಿದು ಈ ರೈಲ್ವೆ ಸೇವೆ ಇದೆಯಲ್ಲ, ಯಾವತ್ತು ಕೊಂಕಣ ರೈಲ್ವೆ ಆರಂಭವಾಗಿ ಇಲ್ಲಿವರೆಗೆ ಒಂದೇ ಹಳಿಯಲ್ಲಿ ನಾವು ಇರೋದು, ನಮಗೆ ಒಂದೇ ಹಳಿ. ಅದನ್ನೇದಾದರೂ ಡಬ್ಬಿಂಗ್ ಮಾಡಬೇಕಾದ್ರೆ ಮತ್ತು ಎಲ್ಲ ರೈಲು ನಿಲ್ದಾಣದಲ್ಲಿ ಸುಸಜ್ಜಿತವಾದ ನಿಲ್ದಾಣಗಳ ರಚನೆ ಮಾಡಬೇಕಾದ್ರೆ, ವರ್ತುಲಗಳನ್ನು ಹೆಚ್ಚು ಮಾಡಬೇಕಾದ್ರೆ, ಈ ಯಾವ್ಯಾವ ಕಡೆ ಇದಕ್ಕೆ ರೈಲಿಗೆ ನೀರು ತುಂಬಿಸುವಂಥ ಕೆಲಸಗಳಾಗಬೇಕು, ಯಾವ್ಯಾವ ನಿಲ್ದಾಣದಲ್ಲಿ ಹೆಚ್ಚು ಮಾಡಬೇಕಾದ್ರೆ ನಮಗಿರುವ ಏಕೈಕ ಮಾರ್ಗ ಅಂದರೆ ಸದ್ಯಕ್ಕೆ ಈ ಕೊಂಕಣ ರೈಲ್ವೆಯನ್ನು ಭಾರತೀಯ ರೈಲ್ವೆಯಲ್ಲಿ ವಿಲೀನ ಮಾಡೋದು ಮಾತ್ರ. ಅದಲ್ಲದೆ ಇದ್ದರೆ 10-12 ಸಾವಿರ ಕೋಟಿ ರೂಪಾಯಿನ ಕೊಂಕಣ ರೈಲಲ್ಲಿ ಒಟ್ಟುಗೂಡಿಸುವುದು, ಈ ಹಳಿಯನ್ನು ಡಬಲ್ ಮಾಡಲಿಕ್ಕೆ ತುಂಬ ಕಠಿಣ. ಸುಮಾರು 1 ವರ್ಷದಿಂದ ನಾನು, ಚೌಟ ಮತ್ತು ನಮ್ಮ ಕಾಗೇರಿಯವರು 4-5 ಸಾರಿ ಮಂತ್ರಿಗಳ ಜೊತೆಯಲ್ಲಿ ಮಾತಾಡಿದೆವು. ಬೇರೆ ಬೇರೆ ಕಾರಣಕ್ಕೆ ಕೇರಳ, ಗೋವಾ, ಮಹಾರಾಷ್ಟ್ರ ಮತ್ತು ಕರ್ನಾಟಕ 4 ರಾಜ್ಯಗಳ ಶಾಲೆ ಇರುವುದರಿಂದ ಕೇರಳದವರು ಸಾಮರ್ಥ್ಯ ಸೂಚನೆ ಮಾಡಿದ್ದಾರೆ, ಗೋವಾದವರು ಬರೆದು ಕೊಟ್ಟಿದ್ದಾರೆ, ಈಗ ಮಹಾರಾಷ್ಟ್ರದವರು ಒಪ್ಪಿಗೆ ಕೊಟ್ಟಿದ್ದಾರೆ. ಸಣ್ಣ ಕಂಡೀಷನ್ ಇದೆ ಅವರದ್ದು, ಈ ಕೊಂಕಣ ಅನ್ನುವಂಥ ರೈಲನ್ನು ಹೆಸರನ್ನು ಉಳಿಸ್ಕೊಳ್ಬೇಕು, ನಮಗೆ ಭಾವನಾತ್ಮಕವಾದ ಸಂಬಂಧ ಇದೆ ಅಂದಾಗ ನಮ್ಮ ಸಾಮರ್ಥ್ಯ ಇತ್ತು ಅದಕ್ಕೆಲ್ಲ. ಆದರೆ ಅವರು ಶಾರನ್ನು ಸರೆಂಡರ್ ಮಾಡಲಿಕ್ಕೆ ಒಂದಷ್ಟು ತಡ್ಕಡ್ತಾ ಇರುವುದು ಮೇಲ್ನೋಟಕ್ಕಿದೆ ಸರ್ಕಾರ. ಅದನ್ನು ಮತ್ತೆ ಯಾರ ಜೊತೆ ಮಾತಾಡಬೇಕು, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೇವೆ. ಸಮಾಧಾನ ಸಂಗತಿ ಅಂದರೆ ಈ ಜಿಲ್ಲೆಯ 5 ಜನ ಶಾಸಕರು, ನಾನು, ಕಿರಣ್ ಕೊಡ್ಗೆಯವರು, ಸುನೀಲ್ ಕುಮಾರ್ ಅವರು, ಯಶ್ಪಾಲ್ ಸುವರ್ಣರು, ಬೈಂದೂರಿನ ಗಂಟಿಹೊಳೆ 5 ಜನ ಶಾಸಕರು ಮೊನ್ನೆ ನಮ್ಮ ಮಂತ್ರಿಗಳನ್ನು, ಸಂಬಂಧಪಟ್ಟಂಥ ಮಂತ್ರಿ ಈ MB ಪಾಟೀಲ್ ಇವರನ್ನು ಬೆಳಗ್ಗೆ ಅವರ ಮನೆಗೆ ಹೋಗಿ ನೋಡಿ ಹೇಳಿದೆವು, ನೀವೇನಾದರೂ ಈ ಕೊಂಕಣ ರೈಲ್ವೆಯನ್ನು ಭಾರತೀಯ ರೈಲ್ವೆಯನ್ನು ವಿಲೀನ ಮಾಡಲಿಕ್ಕೆ ಸರ್ಕಾರ ಒಪ್ಪಿಗೆ ಕೊಟ್ಟರೆ ಜನರಿಗೆ ಇದರಿಂದ ಬಹಳ ದೊಡ್ಡ ಅನುಕೂಲ ಆಗ್ತದೆ ಅಂತ ಹೇಳಿದಾಗ ನಂಗೆ ಸಮಾಧಾನ ಅಂತ ಹೇಳಿದರೆ, ನಾವು 5 ಜನ ನಾನು ಹೋಗಿ ರಿಕ್ವೆಸ್ಟ್ ಮಾಡಿದಾಗ MB ಪಾಟೀಲರು ನನ್ನ ಪೂರ್ಣ ಸಾಮರ್ಥ್ಯ ಇದಕ್ಕಿದೆ ಅನ್ನುವಂಥ ಮಾತು ಹೇಳಿದರು ಮತ್ತು ಅದರ ಬಗ್ಗೆ ವರದಿಯನ್ನು ಮಂಡಿಸಲಿಕ್ಕೆ ಹೇಳಿದರು. ನಂತರ ಮುಖ್ಯಮಂತ್ರಿಗಳು ಕಂಡಾಗ ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಮಹಾರಾಷ್ಟ್ರದ ಸಮಸ್ಯೆ ಸ್ವಲ್ಪ ಕಡಿಮೆ ಆದರೆ ಕರ್ನಾಟಕ ಸರ್ಕಾರ ಪೂರ್ಣ ಸಚಿವ ಸಂಪುಟದ ಮೂಲಕ ಒಪ್ಪಿಗೆ ಕೊಟ್ಟರೆ ಸಾಧ್ಯ ಆದಷ್ಟು ಬೇಗ ಇದು ವಿಲೀನ ಆಗುತ್ತೆ ಅಂತ ನಾವು ಯೋಚನೆ ಮಾಡಿ ಬಹಳ ದೊಡ್ಡ ಮಟ್ಟದಲ್ಲಿ ಇದರಿಂದ ರೈಲ್ವೆಗೆ ಉಪಯೋಗ ಆಗುತ್ತೆ ಅಂಥೇಳಿ ನಮ್ಮ ಭಾವನೆ. ಒಟ್ಟಾರೆ ಹೀಗೆ ಇಲ್ಲಿಯ ಸರ್ವತೋಮುಖ ಅಭಿವೃದ್ಧಿ ಆಗಬೇಕಾದ್ರೆ, ಸಾಮಾನ್ಯ ಜನರ ಪರವಾಗಿ ರೈಲಿನ ಸೇವೆ ಸಿಗಬೇಕಾದ್ರೆ ಇನ್ನೂ ಒಂದಷ್ಟು ಹೆಚ್ಚು ರೈಲುಗಳನ್ನು ನಾವು ಬಿಡಬೇಕಾದಂಥ ಅವಶ್ಯಕತೆಗಳಿರುತ್ತೆ ಮತ್ತು ಬೆಂಗಳೂರಿನಿಂದ ಮತ್ತೊಂದು ಹೆಚ್ಚುವರಿ ರೈಲನ್ನು ಬಿಡಬಹುದಾ ಅಂತ ಯೋಚನೆ ಮಾಡ್ತಿದ್ದೇವೆ. ಈ ವಿದ್ಯುದೀಕರಣದ ವ್ಯವಸ್ಥೆಯಲ್ಲಿ ಹಗಲು ರೈಲನ್ನು ನಿಲ್ಲಿಸ್ತೇವೆ ಅಂತ ಹೇಳಿದಾಗ ನಾವೆಲ್ಲ ಒತ್ತಡ ತಂದ ಹಿನ್ನೆಲೆಯಲ್ಲಿ ಮತ್ತೆ 5 ಬೋಗಿಗಳನ್ನು ಈಗಿರುವಂಥ ಪಂಚಗಂಗಕ್ಕೆ ಜೋಡಿಸಿದ್ದಾರೆ.
ಮತ್ತು ಹೆಚ್ಚಬೇಕಂತ ಕೆಲವರು ವಾದ, 5 ಅಲ್ಲ 8 ರೋಗಿ ಬೋಡಿಸ್ಲಿಕ್ಕೆ ಆಗೋದಿಲ್ವ ಅಂತೇಳಿ. ಆದರೆ 5 ಬೋಗಿಯಲ್ಲಿ ಹೆಚ್ಚು ಕಡಿಮೆ 400ಕ್ಕೂ ಹೆಚ್ಚು ಜನ ದಿವಸ ಪ್ರಯಾಣ ಮಾಡಲಿಕ್ಕೆ ಅನುಕೂಲಗಳಾಗುತ್ತೆ. ಹೆಚ್ಚು ಮತ್ತು ನಾವು ಜೋಡಿಸ್ತಾ ಹೋದರೆ ಅವರ ಮಾಹಿತಿಯ ಪ್ರಕಾರ ಈ ಸಮಯದ ಪರಿಮಿತಿ ಜಾಸ್ತಿ ಆಗುತ್ತೆ, ಹಾಗಾಗಿ ಸಕಾಲದಲ್ಲಿ ಕೆಲವರಿಗೆ ತಲುಪಲಿಕ್ಕಾಗೋದಿಲ್ಲ ಅಂತಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ರೈಲ್ವೆ ಸೇವೆಯನ್ನು ಯಾವ ರೀತಿ ಉತ್ತಮ ಮಾಡ್ಬೋದು ನಾವು ಅಂತ ಯೋಚನೆ ಮಾಡಿ ಹೆಚ್ಚು ಶಕ್ತಿ ಕೊಡಬೇಕು ಅಂತ ನಾವೆಲ್ಲರೂ ಆಸೆ ಪಡ್ತಿರುವ ಸಂದರ್ಭದಲ್ಲಿ ಮಂಗಳೂರಿನ ಲಯನ್ಸ್ ಕ್ಲಬ್ ಅವರು ಮತ್ತು ಇಡೀ ಲಯನ್ಸ್ ಕ್ಲಬ್ಬಿನ ತಂಡ ಅತ್ಯಂತ ಪರಿಶ್ರಮದಿಂದ ಈ ಗುಣಮಟ್ಟದ ಮೇಲ್ಛಾವಣಿಯನ್ನು ಮತ್ತು ಈ ಕುಂದಾಪುರದ ರೈಲ್ವೆ ನಿಲ್ದಾಣಕ್ಕೆ ಹೊಸ ಮೆರುಗನ್ನು ಕೊಟ್ಟಿದೆ, ಹೊಸ ಶಕ್ತಿಯನ್ನು ಕೊಟ್ಟಿದೆ. ದೂರದಿಂದ ಬಂದವರು ಜಡಿ ಮಳೆ ಬಂದಾಗ ಒಂದಷ್ಟು ನೆನೆಕೊಂಡು ಒದ್ದಾಡುವಂಥ ಪರಿಸ್ಥಿತಿ ಬಂದಾಗ ನಿಮ್ಮ ಮೇಲ್ಛಾವಣಿ ಅವರಿಗೆ ಆಶ್ರಯ ಕೊಡುತ್ತೆ, ನಾನಿದ್ದೇನೆ ಅಂತೇಳಿ ಆಶ್ರಯ ಕೊಡುತ್ತೆ. ಒಂದೆರಡು ಜನ ಕಾಯುವವರಿಗೆ ಅನುಕೂಲ ಮಾಡಿಕೊಡುತ್ತೆ. ಹೀಗೆ ಈ ಕುಂದಾಪುರ ರೈಲ್ವೆ ಸ್ಟೇಷನ್ನ ಸೇವೆಯನ್ನು ಉತ್ತಮಪಡಿಸಲಿಕ್ಕೆ ಕಾರಣೀಭೂತರಾದಂಥ 60 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಈ ನವೀಕರಣ ರೈಲ್ವೆ ಸ್ಟೇಷನ್ನ ಪ್ಲಾಟ್ಫಾರ್ಮ್ಗಳನ್ನು, ನೂತನ ಚಾವಣಿಯನ್ನು, ಗಾರ್ಡನ್ಗಳನ್ನು ಸುಂದರೀಕರಣ ಮಾಡೋದಕ್ಕೋಸ್ಕರ ನಾನು ಸಮಸ್ತ ರೈಲ್ವೆ ಪ್ರಯಾಣಿಕರ ಪರವಾಗಿ ಲಯನ್ಸ್ ಕ್ಲಬ್ಬಿಗೆ ಧನ್ಯವಾದಗಳನ್ನು ಹೇಳಿ, ನಿನ್ನೆ ದಿವಸ ಈ ಕಾರ್ಯಕ್ರಮ ಕೇಂದ್ರ ಸಚಿವರ ಮೂಲಕ ಆಗಬೇಕಾಗಿತ್ತು. ಬೇರೆ ಬೇರೆ ಕಾರಣಗಳಿಂದ ಈ ಕಾರ್ಯಕ್ರಮ ಮತ್ತೆ ಮುಂದೋಗ್ಬೋದೇನೋ ಅಂತ ನಾನು ತಿಳ್ಕೊಂಡಿದ್ದೆ. ಯಾಕಂದರೆ ಇನ್ನು 2 ದಿವಸ ಆಗುತ್ತೋ ನಮ್ಗೆ ಗೊತ್ತಿಲ್ಲ. ಆದರೆ ಲಯನ್ಸ್ ಕ್ಲಬ್ ಹೇಳಿದರು, ಹಾಗೇ ಆಯಿತು, ನಾವೆಲ್ಲ ಚಪ್ಪರ ಹಾಕಿದ್ದೇವೆ. ಹೆಚ್ಚು ಕಡಿಮೆ ನಿಮ್ಮ ಬಸೂರು ಮೂರ್ಕೆಯಿಂದ ಇಲ್ಲಿವರೆಗೆ ಅಲ್ವಾ, ಬಸೂರು ಮೂರ್ಕೆಯಿಂದ ಇಲ್ಲಿವರೆಗೆ ಸೋಮಣ್ಣನ ಚಂದದ ಫೋಟೋ ಕೂಡ ಹಾಕಿ, ನಂದು ಮತ್ತು ಕಿರಣ್ ಕೊಡಿಗೆರು ಲಯನ್ಸ್ ಅಧ್ಯಕ್ಷರ ಫೋಟೋ ಸಣ್ಣದಲ್ಲಿ ಕೆಳಗೆ ಬಂದಿದೆ. ಇದನ್ನೆಲ್ಲ ನೋಡ್ತಾ ಬಂದಾಗ ಅವರು ಬರಲಿಲ್ಲ, ನಾವಾದರೂ ಹೋಗಿಬಿಡು ಅಂಥೇಳಿ ಎಲ್ಲ ಒಟ್ಟಾಗಿ ಇವತ್ತು ಬಂದೆವು. ಈ ಸುಂದರವಾದಂಥ ಮತ್ತು ಭಾವನಾತ್ಮಕವಾದಂಥ ಅರ್ಥಗರ್ಭಿತವಾದಂಥ ಈ ಕಾರ್ಯಕ್ರಮ ಮಾಡೋದಕ್ಕೋಸ್ಕರ ಲಯನ್ಸ್ನ ಎಲ್ಲ ಗಣ್ಯರಿಗೆ ನಾನು ಧನ್ಯವಾದಗಳನ್ನು ಹೇಳಿ, ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ನಿಮ್ಮಿಂದ ಇನ್ನೂ ಕೂಡ ಹೆಚ್ಚಿನ ಸೇವೆಗಳಾಗಲಿ, ಸಮಾಜಮುಖಿ ಕೆಲಸಗಳನ್ನು ಲಯನ್ಸ್ ಕ್ಲಬ್ ಮಾಡ್ತದೆ ಅಂತ ಹೇಳುವಂಥ ಮಾತು ಈ ಕಾಮಗಾರಿಯ ಮೂಲಕ ಸಾರ್ಥಕ ಆಗಿದೆ ಅಂದುಕೊಂಡು ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ. ನಿಮ್ಮ ಪ್ರಶಂಸೆಯ ಮತ್ತು ಪ್ರೋತ್ಸಾಹದ ಮಾತಿಗೆ ಧನ್ಯವಾದಗಳು ಸರ್. ಈಗ ಕುಂದಾಪುರ ಕ್ಷೇತ್ರದ ಮಾನ್ಯ ಶಾಸಕರು ಶ್ರೀ ಕಿರಣ್ ಕುಮಾರ್ ಕೊಡ್ಗಿ ಸರ್, ನಿಮ್ಮ ಉಪಸ್ಥಿತಿಯನ್ನು ನಾವು ಗುರುತಿಸಿ ನಿಮ್ಮನ್ನು ನಿಮ್ಮ ಭಾಷಣಕ್ಕಾಗಿ ಆಹ್ವಾನಿಸುತ್ತೇನೆ. ಇಲ್ಲಿವರೆಗೆ ಅಲ್ವಾ, ಬಸೂರು ಮೂರ್ಕೆಯಿಂದ ಇಲ್ಲಿವರೆಗೆ ಸೋಮಣ್ಣನ ಚಂದದ ಫೋಟೋ ಕೂಡ ಹಾಕಿ, ನಂದು ಮತ್ತು ಕಿರಣ್ ಕೊಡಿಗೆರು ಲಯನ್ಸ್ ಅಧ್ಯಕ್ಷರ ಫೋಟೋ ಸಣ್ಣದಲ್ಲಿ ಕೆಳಗೆ ಬಂದಿದೆ. ಇದನ್ನೆಲ್ಲ ನೋಡ್ತಾ ಬಂದಾಗ ಅವರು ಬರಲಿಲ್ಲ, ನಾವಾದರೂ ಹೋಗಿಬಿಡು ಅಂಥೇಳಿ ಎಲ್ಲ ಒಟ್ಟಾಗಿ ಇವತ್ತು ಬಂದೆವು. ಈ ಸುಂದರವಾದಂಥ ಮತ್ತು ಭಾವನಾತ್ಮಕವಾದಂಥ ಅರ್ಥಗರ್ಭಿತವಾದಂಥ ಈ ಕಾರ್ಯಕ್ರಮ ಮಾಡೋದಕ್ಕೋಸ್ಕರ ಲಯನ್ಸ್ನ ಎಲ್ಲ ಗಣ್ಯರಿಗೆ ನಾನು ಧನ್ಯವಾದಗಳನ್ನು ಹೇಳಿ, ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ನಿಮ್ಮಿಂದ ಇನ್ನೂ ಕೂಡ ಹೆಚ್ಚಿನ ಸೇವೆಗಳಾಗಲಿ, ಸಮಾಜಮುಖಿ ಕೆಲಸಗಳನ್ನು ಲಯನ್ಸ್ ಕ್ಲಬ್ ಮಾಡ್ತದೆ ಅಂತ ಹೇಳುವಂಥ ಮಾತು ಈ ಕಾಮಗಾರಿಯ ಮೂಲಕ ಸಾರ್ಥಕ ಆಗಿದೆ ಅಂದುಕೊಂಡು ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ. ನಿಮ್ಮ ಪ್ರಶಂಸೆಯ ಮತ್ತು ಪ್ರೋತ್ಸಾಹದ ಮಾತಿಗೆ ಧನ್ಯವಾದಗಳು ಸರ್. ಈಗ ಕುಂದಾಪುರ ಕ್ಷೇತ್ರದ ಮಾನ್ಯ ಶಾಸಕರು ಶ್ರೀ ಕಿರಣ್ ಕುಮಾರ್ ಕೊಡ್ಗಿ ಸರ್, ನಿಮ್ಮ ಉಪಸ್ಥಿತಿಯನ್ನು ನಾವು ಗುರುತಿಸಿ ನಿಮ್ಮನ್ನು ನಿಮ್ಮ ಭಾಷಣಕ್ಕಾಗಿ ಆಹ್ವಾನಿಸುತ್ತೇನೆ. ಮಂಗಳೂರು ಇವರ ನೇತೃತ್ವದಲ್ಲಿ ಇವತ್ತು ಕುಂದಾಪುರ ರೈಲ್ವೆ ಸ್ಟೇಷನ್ನ ಒಂದು ಸುಂದರೀಕರಣ ಈ ಕಾರ್ಯಕ್ರಮದ ಉದ್ಘಾಟಕರಾದ ಆಗಮಿಸಿರುವ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಸಂಸದರಾದ ಕೋಟ ಶ್ರೀನಿವಾಸ ಪೂಜಾರಿ ಅವರೇ, ಲಯನ್ಸ್ ಗವರ್ನರ್ ಲಯನ್ ಮೊಹಮ್ಮದ್ ಹನೀಶ್ವರ್ ಅವರೇ, ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ರೋಹನ್ ಡಿ ಕೋಸ್ಟಾ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಲಯನ್ಸ್ ಕ್ಲಬ್ಬಿನ ಪದಾಧಿಕಾರಿಗಳೇ, ರೈಲ್ವೆ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಗಣೇಶ್ ಪುತ್ರನ್ರೇ, ಕಂದಾವರ ಪಂಚಾಯತ್ ಅಧ್ಯಕ್ಷರಾದ ಅನುಪಮ ಶೆಟ್ಟರವರೇ, ನೆರೆದಿರ್ತಕ್ಕಂಥ ಎಲ್ಲ ಲಯನ್ಸ್ ಕ್ಲಬ್ಬಿನ ಸದಸ್ಯರೇ, ಎಲ್ಲ ಈ ಭಾಗದ ಬಂಧುಗಳೇ, ರೈಲ್ವೆ ಹಿತರಕ್ಷಣಾ ಸಮಿತಿಯವರು ಈ ಭಾಗದ
ರೈಲ್ವೆ ಸ್ಟೇಷನ್ನ ಅಥವಾ ಎಲ್ಲ ಕುಂದುಕೊರತೆಗಳನ್ನು ಗಮನಿಸಿ ಹಿಂದೆ ಬೇರೆ ಬೇರೆ ಒಂದು 2-3 ಕಾರ್ಯಕ್ರಮಕ್ಕೆ ಬಂದಾಗ ಇದರ ಒಂದು ಪ್ರಸ್ತಾಪವನ್ನು ಹೀಗೆ ಚರ್ಚೆ ಮಾಡಿದ್ದು. ಇದರ ಫ್ಲೋರಿಂಗು ತುಂಬ ಏರ್ತಗ್ಗಿತ್ತು. ಬೆಳಿಗ್ಗೆ ನಾನು ಯಾವಾಗಲೂ ಇಲ್ಲಿ ರೈಲಿನಲ್ಲಿ ಬೆಂಗಳೂರಿಗೆ ಹೋಗುವ ಫ್ರೀಕ್ವೆಂಟ್ ಪ್ರಯಾಣಿಕ ಇಲ್ಲಿ ನಾನು ನೋಡ್ತೇನೆ. ಬೆಳಿಗ್ಗೆ 5-5:30 ಗಂಟೆಗೆ ಬೆಂಗಳೂರಿಂದ ರೈಲು ಇಳಿಯುವಾಗ ಈ ಪ್ರಾಯದ ಪ್ರಯಾಣಿಕರಿಗೆ ಸ್ವಲ್ಪ ಕಷ್ಟ, ಬ್ಯಾಗ್ ಎಳ್ಕೊಂಡು ಹೋಗಲಿಕ್ಕೆ. ಅವರೊಟ್ಟಿಗೆ ಯಾರು ಬರುವುದಿಲ್ಲ. ಹೀಗೆ ಚರ್ಚೆ ಮಾಡಿದ್ದು ನಾನು, ಗಣೇಶ್ ಪುತ್ರನಿದ್ದರು, ಇವರೆಲ್ಲ ಇದ್ದರು. ನೀವು ಇಲ್ಲಿ ಏನಾದರೂ ಒಂದು ಎಸ್ಟಿಮೇಟ್ ಮಾಡಿ ಸಣ್ಣ ಪೀಸ್ ಮಾಡುವ, ಯಾವುದು ಡೋನರ್ಸನ್ನು ಒಂದೊಂದು ಪೀಸಿಗೆ ಯಾರನ್ನಾರು ಡೋನರನ್ನು ಹುಡುಕುವ ಒಂದು ಪ್ರಯತ್ನ ಮಾಡಿ ನೋಡಿ ಅಂತೇಳಿದ್ದು. ಅದು ಹಾಗೆ ಮುಂದುವರೆದು ಡೋನರ್ ನಾವು ಹುಡುಕೋದು ಬೇಡ, ಲಯನ್ಸ್ ಕ್ಲಬ್ನವರೇ ಹುಡುಕಿ ಇದು ನಾವಿಷ್ಟು ಉದ್ದ ಅವರು ಈ ಸೈಡಿಂದ ತಲೆವರೆಗೆ ಎಲ್ಲ ಶೆಲ್ಟರು, ಫ್ಲೋರಿಂಗು ಇಷ್ಟು ಒಂದು 60 ಲಕ್ಷದ ವೆಚ್ಚದಲ್ಲಿ ಒಂದು ಸಂಪೂರ್ಣ ಫ್ಲೋರಿಂಗ್ ಮತ್ತು ಮೇಲ್ಛಾವಣಿಯನ್ನು ಮಾಡಿಕೊಟ್ಟದ್ದು ನಿಜವಾಗಿ ಒಂದು ಒಳ್ಳೆಯ ಕೆಲಸ. ಯಾವುದಾದರೂ ಕೆಲಸ ಮಾಡುವಾಗ ಅದು ಶಾಶ್ವತ ನೆನಪಿನಲ್ಲಿ ಇಟ್ಕೊಡುವಂಥ ಒಂದು ಕೆಲಸ ಮಾಡಿದರೆ ಅದು ಖಂಡಿತ ಒಳ್ಳೆಯದು. ಆ ಕೆಲಸವನ್ನು ಇವತ್ತು ಲಯನ್ಸ್ ಕ್ಲಬ್ ಬೆಂಗಳೂರಿನವರು ಮಾಡಿಕೊಟ್ಟಿದ್ದಾರೆ. ಕ್ಷೇತ್ರದ ಶಾಸಕನಾಗಿ ನಾನು ಲಯನ್ಸ್ ಕ್ಲಬ್ ಬೆಂಗಳೂರು ಅದರ ಅಧ್ಯಕ್ಷರು ಸರ್ವ ಸದಸ್ಯರಿಗೆ ಅಭಿನಂದನೆಯನ್ನು ಖಂಡಿತ ತಿಳಿಸ್ತೇನೆ. ಈಗಾಗಲೇ ಶ್ರೀನಿವಾಸ ಪೂಜಾರು ಬೇರೆ ಬೇರೆ ಕೊಂಕಣ್ ರೈಲ್ವೆದ್ದು ಎಲ್ಲ ವಿಚಾರವನ್ನು ನಾವು ಅವರೆಲ್ಲ ಒಟ್ಟಿಗೆ ಅವ್ರು ಕರೆದಾಗ ಅವರೊಟ್ಟಿಗೆ ಸೇರಿ ಸಚಿವರನ್ನು ಭೇಟಿ ಮಾಡಿದ್ದೇವೆ. ವಿಧಾನಸಭೆಯಲ್ಲಿ ಸಹ ಎಲ್ಲ ಶಾಸಕರು ಅದರ ಬಗ್ಗೆ ವಿಲೀನದ ಪ್ರಸ್ತಾಪಕ್ಕೆ ವಿಧಾನಸಭೆಯಲ್ಲಿ ಸಹ ಪ್ರಸ್ತಾಪ ಮಾಡಿದ್ದೇವೆ. ಅದು ಮುಂದೆ ಸಹ ಆ ವಿಚಾರದಲ್ಲಿ ಕೆಲಸ ಮಾಡಿ ಕಾನೂನು ಪ್ರಕಾರ ಅದರದ್ದು ಅವಕಾಶ ಇದ್ದರೆ ಖಂಡಿತ ಆ ಕೆಲಸ ಮಾಡಲಿಕ್ಕೆ ನಾವು ಸಹ ಬದ್ಧ ಇದ್ದೇವೆ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ಇನ್ನು ಮುಂದೆ ಇಲ್ಲಿಗೆ ಮುಗಿಲಿಲ್ಲ, ಮುಂದೆ ಸಹ ನಮ್ಮ ಕುಂದಾಪುರ ರೈಲ್ವೆ ಸ್ಟೇಷನ್ನಿನ ಅಭಿವೃದ್ಧಿ ಆಗಬೇಕು. ಪ್ಲ್ಯಾಟ್ಫಾರ್ಮ್ ನಂಬರ್ 2 ಅಲ್ಲಿ ಶೆಲ್ಟರೇ ಇಲ್ಲ, ಕಡಿಮೆ ಉಂಟು. ಆ ಕಡೆ ಲಯನ್ಸ್ ಕ್ಲಬ್ನವ್ರ ಹತ್ರ ಕೇಳಲಿಕ್ಕೆ ಈಗಾಗಲೇ ಅವರು 60 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಆದರೂ ಅವರ ಪೀರಿಯಡ್ ಎಷ್ಟು ವರ್ಷ ಅಂತ ಗೊತ್ತಿಲ್ಲ. ಮುಂದಿನ ಅಧ್ಯಕ್ಷರು ಹೊಸ ಪ್ರಾಜೆಕ್ಟನ್ನು ತೊಗೊಂಡ್ರೆ ಆ ಕಡೆ ಸಹ ಮಾಡಿದರೆ ಖಂಡಿತ ಒಳ್ಳೆಯದು. ಇಲ್ಲದಿದ್ದರೆ ಬೇರೆ ಯಾರಾದರೂ ಮಾಡಬೇಕು, ಯಾರಾದರೂ ನೆರವಿನಿಂದವೇ ಮಾಡಬೇಕು ಹೊರತು ಸರ್ಕಾರವೇ ಅಥವಾ ಕೊಂಕಣ್ ರೈಲ್ವೆ ಈ ಕೆಲಸ ಮಾಡ್ತದೆ ಅಂತೇಳಿ ಹೇಳಲಿಕ್ಕೆ ಕೂಡಲೇ ಆಗ್ತದೆ ಅಂತ ಹೇಳುವ ನಂಬಿಕೆ ಇಲ್ಲ. ಅದರಿಂದ ಮುಂದಿನ ದಿನದಲ್ಲಿ ರೈಲ್ವೆ ಹಿತರಕ್ಷಣದವರು ಎಲ್ಲರೂ ಈ ಭಾಗದವರು ಸೇರಿ ಇನ್ನೂ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ಎಲ್ಲರ ನೆರವನ್ನು ಪಡೆದು ಪ್ರಯತ್ನವನ್ನು ಪಡೋಣ ಅಂತೇಳಿ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು ಸರ್ ನಿಮ್ಮ ಪ್ರಶಂಸೆಯ ಮಾತಿಗೆ. ಈಗ ಕುಂದಾಪುರ ರೈಲ್ವೆ ಪ್ರಯಾಣಿಕರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರು ಹಾಗೂ ರೈಲ್ವೆ ಸಲಹಾ ಸಮಿತಿ ಸದಸ್ಯರಾದ ಶ್ರೀ ಗಣೇಶ್ ಪುತ್ರನ್ ರವರಿಂದ ಭಾಷಣ. ಸಮಾರಂಭದ ಅಧ್ಯಕ್ಷರಾಗಿರುವಂಥ ಮಿತ್ರರಾಗಿರುವಂಥ ಲಯನ್ ರೋಹನ್ ಡಿ ಕೋಸ್ಟರ್ ಅವರೇ, ಈಗಾಗಲೇ ವಿವಿಧ ಕಾಮಗಾರಿಗಳನ್ನು ಉದ್ಘಾಟಿಸಿದಂಥ ನಮ್ಮ ನೆಚ್ಚಿನ ಅತ್ಯಂತ ಪ್ರೀತಿಯ ಸಂಸದರಾದಂಥ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರೇ, ಹಾಗೆ ನಮ್ಮ ಇನ್ನೋರವರು ಅತ್ಯಂತ ಆತ್ಮೀಯರು, ಹಲವು ವರ್ಷಗಳಿಂದ ಆತ್ಮೀಯರು ನಾನು ಮತ್ತು ಕಿರಣ್ ಕೊಡ್ಗೆ ಅವರು, ಹಾಗೆ ಈಗ ಪ್ರಸ್ತುತ ಶಾಸಕರಾಗಿದ್ದ ಕಿರಣ್ ಕೊಡ್ಗೆ ಅವರಿಗೂ ಕೂಡ ನಮ್ಮೊಟ್ಟಿಗಿದ್ದಾರೆ. ಹಾಗೆ ವೇದಿಕೆಯ ಮೇಲೆ ಲಯನ್ಸ್ ಗವರ್ನರ್, ಮುಂದಿನ ಸಾಲಿನ ಗವರ್ನರ್, ಹಾಗೆ ಲಯನ್ಸ್ನ ಎಲ್ಲ ಹಿರಿಯರೇ, ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಲಯನ್ಸ್ ಮಿತ್ರರೇ, ನಾಗರಿಕ ಬಂಧುಗಳೇ,
ನಾವೇನು ಮಾತಾಡಬೇಕಂತ ಆಲೋಚನೆ ಮಾಡಿದೆ ಅದಕ್ಕೆಲ್ಲ ನಿನ್ನೆಗೆ ನಮ್ಮದು ಒಂದು ಗಾಳಿ ತೆಗೆದಾಗಾಯಿತು. ನಿನ್ನೆ ಒಂದು ಇನ್ಸಿಡೆನ್ಸು ಒಂದು ರೀತಿ ತುಂಬ ಹುಮ್ಮಸ್ಸಲ್ಲಿತ್ತು. ಯಾಕಂದರೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ನಾವು ಈಗಾಗಲೇ ಸಚಿವರು ಶಾಸಕರು ಹೇಳಿದಾಗೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ರೈಲ್ವೆಗೆ ಅಂತೂ ಬೇರೆ ಯಾರೂ ಕೊಟ್ಟಿರಲಿಲ್ಲ ಇಷ್ಟವರೆಗೆ ನನಗೆ ತಿಳಿದ ಮಟ್ಟಿಗೆ. ಖಾಸಗಿ ಸಂಸ್ಥೆ, ಒಂದು ಸೇವಾ ಸಂಸ್ಥೆ ಎಷ್ಟು ಮಟ್ಟದಲ್ಲಿ ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಕೆಲಸವನ್ನು ಮಾಡಿದ್ದು ನಾನು ಕಂಡಾಗೆ ಫಸ್ಟು. ಆದರೆ ಈ ಒಂದು ನಾವು ಕಳೆದ 2-3 ವರ್ಷದಿಂದ ಬೇರೆ ಬೇರೆ ಅಲ್ಲಿ ಸಣ್ಣ ಸಣ್ಣ ಶೆಲ್ಟರ್ಗಳು ಮಾಡಲಿಕ್ಕೆ ಜನರನ್ನು ಡೋನರ್ಸ್ಗಳನ್ನ ಹುಡುಕ್ತಾ ಇತ್ತು. 1-2 ಶೆಲ್ಟರ್ಗಳನ್ನು ಈಗಾಗಲೇ ನಾವು ಮಾಡಿತ್ತು. ಆದರೆ ಮಧ್ಯದಲ್ಲಿ ಶಾಸಕರಾಗಿ ಬಂದ ನಂತರ ಕೂಡ ಇಲ್ಲಿ ಬಂದಾಗ ವಿಷಯಗಳನ್ನು ಪ್ರಸ್ತಾಪ ಮಾಡಿತ್ತು. ಅದಕ್ಕೂ ಕೂಡ ಈಗಾಗಲೇ ಹೇಳಿದಾಗೆ ಡೋನರ್ಸ್ಗಳನ್ನು, ದೇಣಿಗೆ ಕೊಡೋರನ್ನ, ದಾನಿಗಳನ್ನು ಹುಡುಕಲಿಕ್ಕೆ ಪ್ರಯತ್ನ ಮಾಡುವ, ನಾವು ನಿಮ್ಮೊಟ್ಟಿಗೆ ಸೇರ್ತೇವೆ ಅಂತ ಹೇಳುವ ಮಾತನ್ನು ಹೇಳಿದರು. ಇದೇ ಸಂದರ್ಭದಲ್ಲಿ ಕಾಕತಾಳೀಯವೇನು ಗೊತ್ತಿಲ್ಲ, ಲಯನ್ಸ್ ಕ್ಲಬ್ನವರು ಅವರಿಗಾದ ಅನುಭವದಿಂದ ಮಳೆ ಬರುವಾಗ ನಮ್ಮ ರೋಹನ್ ಡಿ ಕೋಸ್ಟ್ರವರು ಹಾಗೆ ಅವರ ಸದಸ್ಯರು ಕುಟುಂಬ ಸಮೇತ ಬೆಂಗಳೂರಿಗೆ ರೈಲಿನಲ್ಲಿ ಪ್ರಯಾಣ ಮಾಡಿ ಬರುವಾಗ ಅಥವಾ ಹೋಗುವಾಗ ಮಳೆಯಲ್ಲಿ ಸಿಲುಕಿ ಒದ್ದೆಯಾಗಿ ತುಂಬ ತೊಂದರೆ ಆಯಿತು. ಆವಾಗ ಇದು ಅವರು ಸ್ವತಃ ಅನುಭವಿಸಿದ್ರಿಂದ ಅವರಿಗೆ ತೊಂದರೆ ಗೊತ್ತಾಯಿತು ಮತ್ತು ಸಾರ್ವಜನಿಕರಿಗೆ ತುಂಬ ಅಗತ್ಯ ಎನ್ನುವಂಥದ್ದು ಮನಗಂಡು ಅವರು ಸದಸ್ಯರೆಲ್ಲ ಸೇರಿ ನನ್ನನ್ನು ಸಂಪರ್ಕ ಮಾಡಿದರು. ನಾವು ಅದಕ್ಕೆ ಏನಾದರೂ ಒಂದು ಮಾಡಬೇಕು ಅಂತ ಮನಸ್ಸಿದ್ದೇವೆ, ನೀವು ಅದಕ್ಕೆ ಸಹಕಾರ ಕೊಡ್ತೀರಾ? ಖಂಡಿತವಾಗಿ ಇದ್ದೇವೆ ಅಂತ ಹೇಳಿ ನಾವು ಅದನ್ನು ಇಲಾಖೆ ಒಟ್ಟಿಗೆ ಮಾತಾಡಿದ್ದೇವೆ. ಶಾಸಕರಿಗೆ ಮತ್ತು ಸಂಸದರ ಜೊತೆಗೆ ಚರ್ಚೆ ಮಾಡಿ ಪ್ರಥಮವಾಗಿ ಇಲ್ಲಿ ಪ್ರಥಮ ಸಭೆಗೆ ಅವರ ಈ ವಿಷಯದ ಸಭೆಗೆ ಸಂಸದರು ಫಸ್ಟ್ ಸಬ್ ಮೀಟಿಂಗಿಗೆ ಬಂದಿದ್ದರು. ಅದರೊಟ್ಟಿಗೆ ಕೊಂಕಣ ರೈಲ್ವೆ RRM ನಿಕಮ್ ಸಾಹೇಬರು ಸಹ ಬಂದಿದ್ದರು. ಅದನ್ನು ಮಾಡಲಿಕ್ಕೆ ಮತ್ತು ರೈಲ್ವೆಯಿಂದ ಬರುವಂಥ ಯಾವುದು ತೊಡಕುಗಳಿದ್ದರೆ ಅದನ್ನು ನಿವಾರಿಸಿಕೊಡುವಂಥ ಭರವಸೆಯನ್ನು ಬಿ ನಿಕಮ್ ಸಾಹೇಬರು ಆವಾಗ ಹೇಳಿದರು. ಹಾಗೆ ನಮ್ಮೊಟ್ಟಿಗೆ ಹೇಗೂ ನಮಗೆ ಸಂಸದರು ನಮ್ಮೊಟ್ಟಿಗೆ ಇರೋದರಿಂದ ನಮಗೇನು ಯಾವುದೇ ಸಮಸ್ಯೆ ಇದ್ದರೂ ಯಾವುದನ್ನು ಪರಿಹಾರ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇತ್ತು ಅನ್ನುವಂಥದ್ದು ನಮಗೆ ಧೈರ್ಯ ಇತ್ತು. ಯಾಕಂದರೆ ನಮಗೆ ಈಗ ನಮ್ಮ ಸಮಿತಿ ಮತ್ತು MP ಅವರು ಬೇರೆ ಬೇರೆ ಅನಿಸೋದೇ ಇಲ್ಲ. ಅವರು ನಮ್ಮ ಸಮಿತಿಯ ಸದಸ್ಯರಾಗೇ ಇದ್ದಾರೆ. ನಮ್ಮ ಸಂಸದರು ಹಾಗೆ, ಶಾಸಕರು ಹಾಗೆ. ನಿರಂತರ ನಾವು ರೈಲ್ವೆ ವಿಷಯದಲ್ಲಿ ಚರ್ಚೆ ಮಾಡ್ತಿರ್ತೇವೆ. ಅದು ನಾವು ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನು ಸಾಮಾನ್ಯ ವಾರದಲ್ಲಿ ಒಂದು 10 ಬಾರಿ ಕಾಲ್ ಮಾಡ್ತೇವೆ ನಾವು, ಕಡಿಮೆ ಅಂದರೆ. ಅವರಿಗೆ ನಮ್ಮಿಂದ ಎಷ್ಟು ಕಿರಿಕಿರಿ ಆಗ್ತದೆ ಗೊತ್ತಿಲ್ಲ. ಇದರ ಜೊತೆಗೆ ಇಷ್ಟು ದೊಡ್ಡ ಒಂದು ದಾನವನ್ನು ಒಂದು ಸಂಸ್ಥೆ ಮಾಡೋದ್ರಿಂದ ಅವರಿಗೆ ಸರಿಯಾದಂಥ ಈ ಸಂಸ್ಥೆಗೆ ಸರಿಯಾದಂಥ ಗೌರವವನ್ನು ಕೊಡುವ ನಿಟ್ಟಿನಲ್ಲಿ ಮಾನ್ಯ ಸಂಸದರು ಇದನ್ನು ಕೇಂದ್ರ ರೈಲ್ವೆ ಸಚಿವರನ್ನೇ ಇಲ್ಲಿ ಕರೆಸಿ ಅವರಿಗೆ ಗೌರವವನ್ನು ಕೊಡಬೇಕು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಸುಮಾರು 2-3 ತಿಂಗಳಿಂದ ನಿರಂತರವಾಗಿ ಸಚಿವರ ಸಂಪರ್ಕದಲ್ಲಿದ್ದರು. ಅದು ಎಲ್ಲ ಆಗಿ ನಿನ್ನೆ ಎಷ್ಟೋ ದಿವಸ ನಾವು ಪ್ರಯತ್ನ ಮಾಡಿ ನಿನ್ನೆಗಂತೂ ಫಿಕ್ಸ್ ಆಯಿತು. ಅದೇನೋ ನಮಗೆ ದುರ್ವಿದ್ಯೆ ಗೊತ್ತಿಲ್ಲ. ಅದು ನಮ್ಮ ಸ್ನೇಹಿತರು ಗೌತಮ್ ಶೆಟ್ಟರು ಹೇಳ್ತಿದ್ರು, ಇದಕ್ಕೆಲ್ಲ ಶತ್ರು ಸಂಹಾರ ಹೋಮ ಮಾಡಬೇಕಂತೇನೋ ಗೊತ್ತಿಲ್ಲ, ಆ ರೀತಿ ಭಾವನೆ ಆಗಿದೆ. ಎಷ್ಟೋ ಟೈಮಿಂದ ನಾವು ಇದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಸಚಿವರು ಬರಬೇಕು, ಕುಂದಾಪುರ ಸ್ಟೇಷನ್ನ ನೋಡಬೇಕು, ತನ್ಮೂಲಕ ಇನ್ನೂ ಬೇಕಾದಂಥ ಅಭಿವೃದ್ಧಿ ಕಾರ್ಯಗಳಿಗೆ ಅವರಿಂದ ಬೇಡಿಕೆಯನ್ನು ನೀಡಬೇಕೆನ್ನುವಂಥದ್ದು ನಮ್ಮದು ಇಚ್ಛೆ ಇತ್ತು. ಅದಾಗಲಿಲ್ಲ. ಈಗಲಾದರೂ ಹೇಳ್ತೇವೆ, ನಮಗೆ ಈ ಒಂದು ಧೈರ್ಯ ನಮಗಂದರೆ ಸಂಸದರು ನಮಗೆ ಇಲಾಖೆಗಳೊಟ್ಟಿಗೆ ನಿರಂತರ ಸಂಪರ್ಕ ಇರೋದ್ರಿಂದ, ಸಚಿವರೊಂದಿಗೆ ಸಂಪರ್ಕ ಇರೋದ್ರಿಂದ ನಮಗೆ ಹೆಚ್ಚು ಕಷ್ಟ ಆಗಲಿಕ್ಕಿಲ್ಲ ಅಂತ ಭಾವನೆ. ಉಳಿದ ಭಾಗದ ಈ ರೈಲ್ವೆದ ಈಗ ಬಲಭಾಗದಲ್ಲಿ ಏನು ಶೆಲ್ಟರ್ ಮಾಡಿದ್ದಾರೆ, ಇದೇ ಪ್ಲ್ಯಾಟ್ಫಾರ್ಮ್ 1ರಲ್ಲಿ ಎಡಭಾಗದಲ್ಲಿ ಕೂಡ ರೈಲ್ವೆ ಇಲಾಖೆಯಿಂದ ಮಾಡಲಿಕ್ಕೆ ಅಥವಾ ದಾನಿಗಳಿಂದ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಯಾಕಂದರೆ ರೈಲ್ವೆಯವರು ಕೂಡ ಮನಸ್ಸು ಮಾಡಿದ್ರೆ ಸ್ವಲ್ಪ ಹಣ ಗ್ರ್ಯಾಂಟ್ ಕೊಡ್ಬೋದು, ಕೊಡಲಿಕ್ಕಾಗಂದರೆ ಈಗ ಇಲ್ಲಿ ಮೂಲ್ಕಿ ಮತ್ತು ಸುರತ್ಕಲ್ನಲ್ಲಿ 1 ಕೋಟಿ 1.5 ಕೋಟಿ ರೂಪಾಯಿ ಗ್ರ್ಯಾಂಟ್ ಕೊಟ್ಟು ಏನೋ ಅಭಿವೃದ್ಧಿಗಳು ಮಾಡ್ತಾಯಿದ್ದಾರೆ. ಅದೇ ರೀತಿಯಲ್ಲಿ ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕುಂದಾಪುರ ಸ್ಟೇಷನ್ನಲ್ಲಿ ಕೂಡ ಕೊಟ್ಟಿದ್ರೆ ಒಳ್ಳೆಯಿತ್ತು. ಅದಕ್ಕೆ ಸ್ವಲ್ಪ ಸಂಸದರು ಸ್ವಲ್ಪ ಒತ್ತಡ ಹಾಕಿದರೆ ಇನ್ನೊಂದು ಭಾಗವನ್ನು ಮಾಡ್ಬೋದು ಅನ್ನೋದು ನನ್ನ ಭಾವನೆ. ಹಾಗೆ ಬೇಡಿಕೆಗಳು ತುಂಬ ಇದೆ. ನಾವು ತುಂಬ ಬೇಡಿಕೆಗಳ ಪಟ್ಟಿ ಮಾಡಿ ಇಟ್ಕೊಂಡಿದ್ದೇವೆ. ಸಚಿವರು ಬಂದಿದ್ದರೆ ಅದನ್ನೆಲ್ಲ ಕೊಡಬೇಕಂತ ನಮ್ಮ ಇಚ್ಛೆ ಇತ್ತು. ಆದರೆ ಅದಕ್ಕೇನೋ ಗೊತ್ತಿಲ್ಲ, ನಮಗೆ ಅದು ಕಾಲ ಕೂಡಿ ಬರಲಿಲ್ಲ. ಆದರೂ ನಾನು ನಮ್ಮ ಸಂಸದರೆಲ್ಲ ಮನವಿ ಮಾಡ್ತೇನೆ, ಸದ್ಯ ಭವಿಷ್ಯದಲ್ಲಿ 1 ತಿಂಗಳ ಒಳಗಾರು ಪುನಃ ಸೋಮಣ್ಣವರು ಕುಂದಾಪುರ ಸ್ಟೇಷನಿಗೆ ಬಂದು ಸ್ಟೇಷನನ್ನು ತೋರಿಸಿ ಲಯನ್ಸ್ ಸದಸ್ಯರ ಮಧ್ಯೆ ಒಂದು ಸಭೆಯನ್ನು ಬೇಕಂತ ಹೀಗಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ.
ಯಾಕಂದರೆ ಇದೊಂದು ಸರ್ಕಾರಕ್ಕೆ ಕೊಟ್ಟಂಥ ಇಷ್ಟು ದೊಡ್ಡ ದೇಣಿಗೆ ಕೊಟ್ಟದ್ರಿಂದ ಅವರನ್ನು ಸರಿಯಾದ ರೀತಿ ಗೌರವಿಸಲೇಬೇಕಾದದ್ದು ನಮ್ಮ ಆರ್ಧವ್ಯ ಕರ್ತವ್ಯ. ಈಗಾಗಲೇ ಗೌರವ ಕೊಟ್ಟಿದ್ರಿ, ಆದರೂ ಕೂಡ ಅವರಿಗೆ ಇನ್ನೂ ಹೆಚ್ಚು ಇನ್ಸ್ಪಿರೇಷನ್ ಆಗಲಿ ಮತ್ತು ಇನ್ನೂ ಹೆಚ್ಚು ದಾನ ಧರ್ಮಗಳನ್ನು ರೈಲ್ವೆಗಾಗಲಿ ಬೇರೆ ಯಾವುದಕ್ಕೆ ಕಾರ್ಯಗಳಿಗೆ ಮಾಡಲಿ ಅನ್ನೋಂಥ ಆಸೆ ನಮ್ಮದಾಗಿದೆ. ಹಾಗೆ ಇನ್ನೊಮ್ಮೆ ನಾನು ಈ ಒಂದು ಪ್ರಾಜೆಕ್ಟನ್ನು ಮಾಡಿಕೊಟ್ಟಂಥ ಲಯನ್ಸ್ ಕ್ಲಬ್ಬಿನ ಸರ್ವ ಸದಸ್ಯರಿಗೆ ನಾನು ರೈಲ್ವೆ ಹಿತರಕ್ಷಣಾ ಸಮಿತಿಯ ಎಲ್ಲ ಸದಸ್ಯರ ಪರವಾಗಿ, ಸಾರ್ವಜನಿಕರ ಪರವಾಗಿ, ಪ್ರಯಾಣಿಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಈ ಕಾಮಗಾರಿ ನಮ್ಮ ಈ ಕುಂದಾಪುರದ ರೈಲು ನಿಲ್ದಾಣದ ನೂತನ ಪ್ಲಾಟ್ಫಾರ್ಮ್ನ ಕಾಮಗಾರಿಯನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಸಹಕಾರ ಕೊಟ್ಟಿರುವವರು ನಮ್ಮ ಕೊಡುಗೆ ದಾನಿಗಳು. ಈ ದಾನಿಗಳ ಕೊಡುಗೆ ಅಪಾರವಾದದ್ದು. ವಿಶೇಷ ದೇಣಿಗೆ ನೀಡಿ ಸಹಕರಿಸಿದ ದಾನಿಗಳನ್ನು ಗುರುತಿಸಿ ಅವರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮವು ಈಗ ನೆರವೇರುವುದು. ನನಗೆ ವಿಶೇಷ ದೇಣಿಗೆ ನೀಡಿ ಸಂಪೂರ್ಣವಾಗಿ ಸಹಕರಿಸಿದ ದಾನಿಗಳನ್ನು ಗೌರವಿಸುವುದು ನಮಗೆ ಸಂತೋಷದ ವಿಷಯ. ತಮ್ಮ ಹೆಸರು ಕರೆದಾಗ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊದಲನೆಯದಾಗಿ ಲಯನ್ ಎಂ ಮಹೇಶ್ ಹೆಗ್ಡೆ. ಲಯನ್ ಎಂ ಮಹೇಶ್ ಹೆಗ್ಡೆ. ಇವರು ಲಯನ್ ಎಂ ಮಹೇಶ್ ಹೆಗ್ಡೆಯವರು ಕುಂದಾಪುರದ ಪ್ರತಿಷ್ಠಿತ ಎಕ್ಸಲೆಂಟ್ PU ಕಾಲೇಜ್ ಹಾಗೂ ಹೈಸ್ಕೂಲ್ ಇದರ ಚೇರ್ಮನ್ ಆಗಿದ್ದಾರೆ. ಹಾಗೆ SCDCC ಬ್ಯಾಂಕ್ನ ನಿರ್ದೇಶಕರೂ ಹೌದು. ಹಾಗೆಯೇ ಲಯನ್ಸ್ ಕ್ಲಬ್ ಹಂಗ್ಳೂರಿನ ಸ್ಥಾಪಕ ಸದಸ್ಯರೂ ಹೌದು. ಇವರು ಕ್ಲಬ್ನ ಎಲ್ಲ ಸೇವಾ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಸಕ್ರಿಯ ಸದಸ್ಯರಾಗಿದ್ದಾರೆ. ಅಭಿನಂದನೆಗಳು ಸರ್. ಮುಂದಿನ ದಾನಿಗಳು ಲಯನ್ ಗಣೇಶ್ ರಾವ್. ಲಯನ್ ಗಣೇಶ್ ರಾವ್. ಇವರು ಬೆಂಗಳೂರಿನ ಪ್ರಶಸ್ತ ವ್ಯಾಪಾರೋದ್ಯಮಿಯಾಗಿದ್ದು ಸೀ ಫುಡ್ ಸ್ಪೆಷಲ್ ಸೀ ರಾಕ್ ರೆಸ್ಟೋರೆಂಟ್ನ ಮಾಲಕರಾಗಿದ್ದು ಈಗ ಕುಂದಾಪುರದಲ್ಲೂ ಸೀ ರಾಕ್ ರೆಸ್ಟೋರೆಂಟನ್ನು ನಡೆಸುತ್ತಿದ್ದಾರೆ. ಹಾಗೆ ಲಯನ್ಸ್ ಕ್ಲಬ್ ಹಂಗ್ಳೂರಿನ ಸಕ್ರಿಯ ಸದಸ್ಯರೂ ಆಗಿದ್ದಾರೆ. ಅಭಿನಂದನೆಗಳು ಮತ್ತು ಧನ್ಯವಾದಗಳು ಸರ್. ಶ್ರೀ ಮಹೇಂದ್ರ ಶೆಟ್ಟಿಯವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರು ರಘುಸನ್ ಟೈಲ್ಸ್ ಕಂಡ್ಲೂರು ಇದರ ಮಾಲಕರು ಮತ್ತು ರೋಟರಿ ಕ್ಲಬ್ನ ಸಕ್ರಿಯ ಸದಸ್ಯರು ಹಾಗೂ ಕೊಡುಗೈ ದಾನಿಗಳು. ಅಭಿನಂದನೆಗಳು ಮತ್ತು ಧನ್ಯವಾದಗಳು ಸರ್. ಲಯನ್ ಹಂಸರಾಜ್ ಶೆಟ್ಟಿ. ಲಯನ್ ಹಂಸರಾಜ್ ಶೆಟ್ಟಿ. ಲಯನ್ ಹಂಸರಾಜ್ ಶೆಟ್ಟಿ ಇವರು ಕುಂದಾಪುರದ ಹೋಟೆಲ್ ವೈಶಾಲಿ ಹಾಗೂ
ತಕಬಾ ಫುಡ್ ಡೆಲಿವರಿ ಸಂಸ್ಥೆಯ ಮಾಲಕರು. ಲಯನ್ಸ್ ಕ್ಲಬ್ ಹಂಗ್ಳೂರಿನ ಸಕ್ರಿಯ ಸದಸ್ಯರಾಗಿದ್ದು ಸೆಕೆಂಡ್ ವೈಸ್ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಭಿನಂದನೆಗಳು ಮತ್ತು ಧನ್ಯವಾದಗಳು ಸರ್. ಲಯನ್ ಹರಿಪ್ರಸಾದ್ ರೈ. ಲಯನ್ ಹರಿಪ್ರಸಾದ್ ರೈ ಇವರು HPR ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮಣಿಪಾಲ್ ಇದರ ಚೇರ್ಮನ್ ಆಗಿದ್ದಾರೆ. ಹಾಗೆ ಇವರು ಪ್ರಸ್ತುತ ಲಯನ್ಸ್ ಕ್ಲಬ್ ಡಿಸ್ಟ್ರಿಕ್ಟ್ 317Cಯ LCIF ಕೋಆರ್ಡಿನೇಟರ್ ಹಾಗೂ ಮುಂದಿನ ಸೆಕೆಂಡ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿ ಆಯ್ಕೆಯಾಗಿರುತ್ತಾರೆ. ಅಭಿನಂದನೆಗಳು ಮತ್ತು ಧನ್ಯವಾದಗಳು ಸರ್. ಶ್ರೀ ಜಾನ್ಸನ್ ಡಿ ಅಲ್ಮೇಡಾ ರೋಸರಿ ಬ್ಯಾಂಕ್. ಶ್ರೀ ಜಾನ್ಸನ್ ಡಿ ಅಲ್ಮೇಡಾ ರೋಸರಿ ಬ್ಯಾಂಕ್. ರೋಸರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ 1992ರಲ್ಲಿ ಕುಂದಾಪುರದಲ್ಲಿ ಸ್ಥಾಪನೆಗೊಂಡು ಪ್ರಸ್ತುತ 12 ಶಾಖೆಗಳನ್ನು ಹೊಂದಿ ಸುಮಾರು 1,000 ಕೋಟಿ ವ್ಯವಹಾರವನ್ನು ನಡೆಸುತ್ತಿದೆ. ಇದರ ಅಧ್ಯಕ್ಷರು ಶ್ರೀ ಜಾನ್ಸನ್ ಡಿ ಅಲ್ಮೇಡಾ ಅವರು. ಧನ್ಯವಾದಗಳು ಮತ್ತು ಅಭಿನಂದನೆಗಳು ಸರ್. ಲಯನ್ ಕೆ ಬಾಲಚಂದ್ರ ಶೆಟ್ಟಿ. ಲಯನ್ ಕೆ ಬಾಲಚಂದ್ರ ಶೆಟ್ಟಿ. ಲಯನ್ ಕೆ ಬಾಲಚಂದ್ರ ಶೆಟ್ಟಿ ಇವರು ನಿವೃತ್ತ ಅಧ್ಯಾಪಕರು ಹಾಗೂ ಲಯನ್ಸ್ ಕ್ಲಬ್ ಹಂಗ್ಳೂರಿನ ಮಾಜಿ ಅಧ್ಯಕ್ಷರು ಹಾಗೂ ಸಕ್ರಿಯ ಸದಸ್ಯರು. ಶ್ರೀ ದುರ್ಗಾ ಕ್ಯಾಶ್ಯೂ ಇಂಡಸ್ಟ್ರೀಸ್ನ ಮಾಲಕರೂ ಆಗಿದ್ದಾರೆ. ಅಭಿನಂದನೆಗಳು ಮತ್ತು ಧನ್ಯವಾದಗಳು ಸರ್. ಲಯನ್ ಅರುಣ್ ಕುಮಾರ್ ಹೆಗ್ಡೆ. ಲಯನ್ ಅರುಣ್ ಕುಮಾರ್ ಹೆಗ್ಡೆ ಎಲ್ಲರಿಗೂ ಚಿರಪರಿಚಿತರಾದ ಕುಂದಾಪುರದ ಪ್ರಶಸ್ತ ಗುತ್ತಿಗೆದಾರರು ಹಾಗೂ ಲಯನ್ಸ್ ಕ್ಲಬ್ ಜಿಲ್ಲೆ 317Cಯ ಡಿಸ್ಟ್ರಿಕ್ಟ್ ಅಂಬಾಸಿಡರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ಹಲವು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿರುತ್ತಾರೆ. ಅಭಿನಂದನೆಗಳು ಮತ್ತು ಧನ್ಯವಾದಗಳು ಸರ್. ಲಯನ್ ಫಿಲಿಪ್ ಡಿಕಾಸ್ಟಾ ಹಾಗೂ ಲಯನ್ ರವಿಕಿರಣ್ ಡಿಕಾಸ್ಟಾ. ಲಯನ್ ಫಿಲಿಪ್ ಡಿಕಾಸ್ಟಾ ಹಾಗೂ ಲಯನ್ ರವಿಕಿರಣ್ ಡಿಕಾಸ್ಟಾ. ಲಯನ್ ಫಿಲಿಪ್ ಡಿಕಾಸ್ಟಾ ಇವರು ಸೈಂಟ್ ಆಂಟನೀಸ್ ಕನ್ಸ್ಟ್ರಕ್ಷನ್ಸ್ ಮಾಲಕರು ಹಾಗೂ ಲಯನ್ಸ್ ಕ್ಲಬ್ ಹಂಗ್ಳೂರಿನ ಸ್ಥಾಪಕ ಸದಸ್ಯರು ಹಾಗೂ ಸಕ್ರಿಯ ಸದಸ್ಯರು. ಅನೇಕ ಸೇವಾ ಚಟುವಟಿಕೆಗಳಿಗೆ ಸಹಾಯ ನೀಡಿರುವ ಸರ್ ತಮಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು.
ಮಾಜಿ ಅಧ್ಯಕ್ಷರೂ ಹೌದು. ಪ್ರಸ್ತುತ ಕ್ಲಬ್ನ ಸಕ್ರಿಯ ಸದಸ್ಯರಾಗಿದ್ದು ಅನೇಕ ಸೇವಾ ಚಟುವಟಿಕೆಗಳಿಗೆ ಸಹಾಯ ನೀಡಿರುತ್ತಾರೆ. ಧನ್ಯವಾದಗಳು ಮತ್ತು ಅಭಿನಂದನೆಗಳು ಸರ್. ಲಯನ್ ರಜತ್ ಕುಮಾರ್ ಹೆಗ್ಡೆ. ಲಯನ್ ರಜತ್ ಕುಮಾರ್ ಹೆಗ್ಡೆ. ಕೂಡ ಪ್ರಸ್ತುತ ರೀಜನ್ 5ರ ರೀಜನ್ ಚೇರ್ಮನ್ ಆಗಿ ಕೂಡ ಆಯ್ಕೆಯಾಗಿರುವರು. ಅಭಿನಂದನೆಗಳು ಮತ್ತು ಧನ್ಯವಾದಗಳು ಸರ್. ನಮ್ಮ ಅಧ್ಯಕ್ಷರಾದ ಲಯನ್ ರೋವನ್ ಡಿಕಾಸ್ಟಾ. ಲಯನ್ ರೋವನ್ ಡಿಕಾಸ್ಟಾ ಪ್ರಸ್ತುತ ಹಂಗ್ಲೂರ್ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಇವರು ಸೈಂಟ್ ಆಂಟನಿ ಕನ್ಸ್ಟ್ರಕ್ಷನ್ಸ್ನ ಮ್ಯಾನೇಜಿಂಗ್ ಪಾರ್ಟ್ನರ್ ಕೂಡ ಆಗಿದ್ದಾರೆ. ತಮ್ಮ ಅಧ್ಯಕ್ಷ ಅವಧಿಯ ಮೆಗಾ ಪ್ರಾಜೆಕ್ಟ್ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಹಾಗೂ ಅನೇಕ ಸಮಾಜ ಸೇವೆಗಳನ್ನು ಮಾಡುತ್ತಾ ಡಿಸ್ಟ್ರಿಕ್ಟ್ 317Cಯಲ್ಲಿ ನಮ್ಮ ಕ್ಲಬ್ ಅನ್ನು ಪ್ರಥಮ ಸ್ಥಾನಕ್ಕೆ ಏರಿಸಿದ್ದಾರೆ ಹಾಗೂ ಕುಂದಾಪುರದಲ್ಲಿ ಹೆಸರುವಾಸಿಯಾಗಿದ್ದು ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಪ್ರೆಸ್ಟೀಜಿಯಸ್ ಲೀಡರ್ಶಿಪ್ ಅವಾರ್ಡ್ ಅನ್ನು ಪಡ್ಕೊಂಡಿದ್ದಾರೆ. ಧನ್ಯವಾದಗಳು ಮತ್ತು ಅಭಿನಂದನೆಗಳು ಸರ್. ಉಳಿದ ದಾನಿಗಳು ಅನುಪಸ್ಥಿತರಿದ್ದಾರೆ. ಅವರ ಹೆಸರನ್ನು ಓದಿ ಹೇಳ್ತೇನೆ. ಶ್ರೀ ಉದಯ್ ಕುಮಾರ್ ಶೆಟ್ಟಿ ಹಾಗೂ ಶ್ರೀ ವಿನಯ್ ಕುಮಾರ್ ಶೆಟ್ಟಿ. ಶ್ರೀ ಉದಯ್ ಕುಮಾರ್ ಶೇಟ್, ಲಯನ್ ಸುರೇಂದ್ರ ಶೆಟ್ಟಿ, ಶ್ರೀ ಪ್ರಸನ್ನ ಶೆಟ್ಟಿ, RK ಸ್ಟೋನ್ ಕ್ರಷರ್ಸ್, ಸಾಯಿ ಶ್ರೀ ಇಂಡಸ್ಟ್ರಿ ಕುಮಟಾ, ಶ್ರೀ ನೇಯಾನ್ಸ್, ಶ್ರೀ ಸಿದ್ಧಾರ್ಥ್ ಜೆ ಶೆಟ್ಟಿ, ಶ್ರೀ ರಾಘವೇಂದ್ರ ರಾವ್, ಶ್ರೀ ಸುರೇಶ್ ಪ್ರಭು. ಇವರೆಲ್ಲರೂ ಉಳಿದ ದಾನಿಗಳು. ಅನುಪಸ್ಥಿತರಿರುವ ಎಲ್ಲ ದಾನಿಗಳಿಗೂ ಲಯನ್ಸ್ ಕ್ಲಬ್ ಹಂಗ್ಲೂರಿನ ಪರವಾಗಿ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ನಮ್ಮ ಕುಂದಾಪುರ ರೈಲು ಪ್ರಯಾಣಿಕರ ಹಿತರಕ್ಷಣಾ ಸಮಿತಿಯಿಂದ ಒಂದು ಚಿಕ್ಕದಾದಂಥ ಒಂದು ಗೌರವವನ್ನು ಲಯನ್ಸ್ ಕ್ಲಬ್ನ ಅಧ್ಯಕ್ಷರಿಗೆ ಲಯನ್ಸ್ ಎಲ್ಲ ಸದಸ್ಯರ ಪರವಾಗಿ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ಹಾಗೆ ನಮ್ಮ ಸದಸ್ಯರೆಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತೇನೆ. ನಮ್ಮ ಅಧ್ಯಕ್ಷರು ಲಯನ್ ರೋವನ್ ಡಿಕೋಸ್ಟಾ ಇವರಿಗೆ ಕುಂದಾಪುರ ರೈಲ್ವೆ ಪ್ರಯಾಣಿಕರ ಹಿತರಕ್ಷಣಾ ಸಮಿತಿಯಿಂದ ಚಿಕ್ಕ ಸನ್ಮಾನ. ನಿಮ್ಮಿಂದ ಇನ್ನಷ್ಟು ಬಹಳಷ್ಟು ಸೇವಾ ಚಟುವಟಿಕೆಗಳು ನಿಮ್ಮಿಂದ ಬರಲಿ ಎಂದು ಆಶಿಸುತ್ತೇವೆ. ನಿಮಗೆ ಧನ್ಯವಾದಗಳು ಹಾಗೂ ಅಭಿನಂದನೆಗಳು. ಎಲ್ಲ ದಾನಿಗಳಿಗೆ ಹೃದಯಾಂತರಾಳದ ಧನ್ಯವಾದಗಳು. ದೇವರು ನಿಮ್ಮ ಈ ದಾನಕ್ಕೆ ನಿಮಗೆ 100ರಷ್ಟು ಪ್ರತಿಫಲ ನೀಡಲಿ ಎಂದು ಹಾರೈಸುತ್ತೇವೆ. ಗೌರವ ಸಮರ್ಪಣೆ ಕಾರ್ಯವನ್ನು ನಡೆಸಿಕೊಟ್ಟ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಗವರ್ನರ್ ಲಯನ್ ಮೊಹಮ್ಮದ್ ಹನೀಫ್ ರವರಿಂದ ಭಾಷಣ. ಈ ಸುಂದರ ಕಾರ್ಯಕ್ರಮದಲ್ಲಿ ಸೇರಿದ ತಮಗೆಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನಮ್ಮವರೇ ಆದಂತಹ ಹಂಗ್ಲೂರು ಕ್ಲಬ್ಬಿನ ಅಧ್ಯಕ್ಷರಾದಂತಹ ರೋಹನ್ ಡಿಕೋಸ್ಟನವರೇ ಹಾಗೂ ವೇದಿಕೆಯಲ್ಲಿ ನಮ್ಮಲ್ಲಿರುವಂಥ ಮುಖ್ಯ ಅತಿಥಿಗಳಾದಂಥ ಸಂಸದರಾದಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರೇ ಹಾಗೂ ನಮ್ಮ
ಈ ಕ್ಷೇತ್ರದ ಶಾಸಕರಾದಂತಹ ಕಿರಣ್ ಕೊಡ್ಗೆಯವರೇ ಹಾಗೂ ಈ ಕೆಲಸವನ್ನು ಮಾಡುವಲ್ಲಿ ಈ ಪ್ರಾಜೆಕ್ಟನ್ನು ತಂದುಕೊಟ್ಟು ನಮ್ಮ ಲಯನ್ಸ್ನವರ ನೆರವಿನೊಂದಿಗೆ ಹಾಗೂ ಎಲ್ಲ ದೇಣಿಗೆಯೊಂದಿಗೆ ಈ ಕಾರ್ಯಕ್ರಮ ನಡೆಸುವಲ್ಲಿ ಮಂಚು ನೀಡಿದಂತಹ ನಮ್ಮವರಾದಂಥ ಗಣೇಶ ಭೂತನ್ರೇ ಹಾಗೂ ನಮ್ಮ ಜಿಲ್ಲೆಯ ಗವರ್ನರ್ ಲೇಟ್ ಆದ ಸ್ವಪ್ನ ಸುರೇಶ್ರೇ ಹಾಗೂ ರಾಜೀವ್ ಕೋಟ್ಯಾನ್ರೇ ಹಾಗೂ ಹರಿಪ್ರಸಾದ್ ರೈಯವರೇ, ನಮ್ಮ ಅಂಬಾಸಿಡರ್ ಆದಂಥ ಅರುಣ್ ಕುಮಾರ್ ಹೆಗ್ಡೆ ಅವರೇ ಹಾಗೂ ಹೊನ್ನಡಿ ಸೋಮನಾಥ್ ಹೆಗ್ಡೆ ಹಾಗೂ ನಮ್ಮ ಜಡ್ಸಿ ಆದಂಥ ಬಾಲಕೃಷ್ಣ ಶೆಟ್ಟರೆ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ನಮ್ಮ ಜಿಲ್ಲೆಯ ಕ್ಯಾಬಿನೆಟ್ ಟ್ರೆಜರರ್ ಆದಂಥ ಶ್ರೀನಿವಾಸ್ ಪೈ ಅವರೇ ಹಾಗೂ ಎಲ್ಲ ಲಯನ್ಸ್ ಬಂಧುಗಳೇ ಹಾಗೂ ಆಹ್ವಾನಿತರೆ, 4 ತಿಂಗಳ ಹಿಂದೆ ಈ ಪ್ರಾಜೆಕ್ಟಿಗೆ ಭೂಮಿ ಪೂಜೆ ಮಾಡುವಾಗ ನಾನು ಮತ್ತು ಸಂಸದರು ಹಾಗೂ ಸ್ವಪ್ನ ಸುರೇಶ್ ಹಾಗೂ ರಾಜೀವ್ ಕೋಟ್ಯಾನ್ ಬಂದಿದ್ದೆವು. ಆವಾಗ ನಮ್ಮ ಅಧ್ಯಕ್ಷರಾದಂಥ ರೋಹನ್ ಡಿಗೋಸ್ಟ್ ಒಂದು ಮಾತು ಕೊಟ್ಟಿದ್ದರು, ಹನೀಫ್ ಸಾಹೇಬ್ರೆ, ನಿಮ್ಮ ಜೂನ್ 30th ನಿಮ್ಮ ಅವಧಿ ಮುಗಿಯೋದಕ್ಕೆ ಮುಂಚೆ ಎನಿ ಕಾಸ್ಟ್ ಐ ಆಮ್ ಗೋಯಿಂಗ್ ಟು ಕಂಪ್ಲೀಟ್ ದಿಸ್ ಪ್ರಾಜೆಕ್ಟ್ ಅಂತ. ಅದಕ್ಕಾಗಿ ನಾನು ನಮ್ಮ ಜಿಲ್ಲೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ದ ಟೈಟಲ್ ನೆವರ್ ವರ್ಕ್ಸ್ ಫಾರ್ ದ ಮೆನ್ ಆಲ್ವೇಸ್ ವರ್ಕ್ ಫಾರ್ ದ ಟೈಟಲ್ ಅಂತೆ. ಅದರಿಂದಾಗಿ ಅಂಥ ಒಂದು ಆ ಟೈಟಲ್ಗೆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಜಿಲ್ಲೆಯಲ್ಲಿ ಒಂದು ಮೊದಲ ಸ್ಥಾನಕ್ಕೆ ಬಂದು ಅದರ 100% ಒಂದು ಎಫರ್ಟಿಂದ ಆಗಿದ್ದಂಥ ವ್ಯಕ್ತಿ ಇದ್ದರೆ ನಮ್ಮ ರೋಹನ್ ಡಿಕೋಸ್ಟ್. ಅದರೊಂದಿಗೆ ಆ ಕ್ಲಬ್ಬಿನ ಪ್ರತಿಯೊಂದು ಸದಸ್ಯರಿಗೂ ಕೂಡ ನಾನು ನನ್ನ ಜಿಲ್ಲೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಈ ಸಲ ನಮ್ಮ ಜಿಲ್ಲೆಯಲ್ಲಿ ಒಂದು 20 ಕೋಟಿಗಿಂತಲೂ ಹೆಚ್ಚು ಸೇವಾ ಕಾರ್ಯಕ್ರಮ ನಡೆದಿರ್ಬೋದು. ಅದು ಒನ್ ಆಫ್ ದ ಲಾರ್ಜೆಸ್ಟ್ ಪ್ರಾಜೆಕ್ಟ್ ನಾವು ಪಬ್ಲಿಕ್ಗೆ ಕೊಟ್ಟಿದ್ದಿದ್ರೆ ಅದರ ರೋಹನ್ ಡಿಕೋಸ್ಟ್ನವರ ಟೀಮ್ನ ಪರವಾಗಿ ಈ ರೈಲ್ವೆ ಸ್ಟೇಷನ್ನ ತಂಗುದಾಣ. ಇಟ್ ಇಸ್ ಎ ಡ್ರೀಮ್ ಪ್ರೊಟೆಕ್ಟ್. ಅದರೊಂದಿಗೆ ಇಟ್ ಈಸ್ ಎ ಬಿಗ್ ಇಮೇಜ್ ಬಿಲ್ಡಿಂಗ್ ಆಫ್ ಅವರ್ ಲಯನಿಸಮ್. ಯಾರು ಎಷ್ಟು ಲಕ್ಷ ಜನ ಎಷ್ಟು ವರ್ಷ ಹೋದರೂ ಕೂಡ ಅಲ್ಲಿ ಆ ದಾರಿಯಲ್ಲಿ ಸಾಗುವಾಗ ಒಂದು ಆ ಲಯನ್ನ ಸಂಸ್ಥೆಯ ಒಂದು ಹೆಸರನ್ನು ಖಂಡಿತ ನೆನಪಿಟ್ಕೊಳ್ತಾರೆ. ಅಂಥ ಒಂದು ಇಮೇಜ್ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ನಾನು ನಮ್ಮ ಜಿಲ್ಲೆಯ ಪರವಾಗಿ ನಾನು ನಿಜವಾಗಿ ನನ್ನ ಹೃದಯಾಂತರದ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಇಡೀ ವರ್ಷ ನಮ್ಮ ಜಿಲ್ಲೆಯಲ್ಲಿ ಮೊದಲ ಸ್ಥಾನದಲ್ಲಿ ಇದ್ದುಕೊಂಡು ಫ್ರಮ್ ದ ಬಿಗಿನಿಂಗ್ ಹಿ ನೆವರ್ ಲುಕ್ಸ್ ಬ್ಯಾಕ್. ಹಿಂದೆ ನೋಡಲೇ ಇಲ್ಲ, ಮುಂದೆ ಹೋಗ್ತಾನೆ ಇದ್ದದ್ದು. ಜೀವ ದೊಡ್ಡದಿದ್ದವರಿಗೆ ಹೋಗಲಿಕ್ಕೆ ಕಷ್ಟ ಅಂತೆ, ಆದರೆ ದೊಡ್ಡ ಜೀವ ಇಟ್ಕೊಂಡ್ಕೊಳ್ಳಿ ಎಲ್ಲಕ್ಕಿಂತ ಸ್ಪೀಡ್ ಹೋದದ್ದೇ ಅವರು. ಇಡೀ ವರ್ಷ ಒಂದು 2.5 ಕೋಟಿಗಿಂತಲೂ ಹೆಚ್ಚು CRS ಫಂಡನ್ನು ಕೂಡ ಯೂಸ್ ಮಾಡಿಕೊಂಡು ನಮ್ಮ ಜಿಲ್ಲೆಯಲ್ಲಿ ಲಯನ್ಸ್ ಜಿಲ್ಲೆಯಲ್ಲಿ ಒಂದು ಹೆಸರಾದಂಥ ಕಳೆದ ಬೈಫೋರ್ಕೇಷನ್ ಆದಮೇಲೆ ಒಂದು ಪ್ರೆಸಿಡೆಂಟ್ ಆಗಿ ಇಷ್ಟು ಖರ್ಚು ಮಾಡಿ ಇಷ್ಟು ಪ್ರಾಜೆಕ್ಟ್ ಮಾಡಿ ಒಂದು ಕ್ಲಬ್ ಕೊಡೋ ಮೂಲಕ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ ಒಂದು ಅಧ್ಯಕ್ಷರಿದ್ದರೆ ಅದು ನಮ್ಮ ರೋಹನ್ ಡಿಕೋಸ್ಟ್ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗಲಿಕ್ಕಿದೆ. ಖಂಡಿತ ಮುಂದಿನ ದಿನಗಳಲ್ಲಿ ಕೂಡ ಲಯನ್ಸ್ ಸಂಸ್ಥೆಯ ನಮ್ಮ ಗಣೇಶ್ ಪುತ್ರನ ಹೇಳಿದಾಗೆ ಈ ಸೈಡಿಂದ ಆಗಿದೆ ಆ ಸೈಡಿಂದ ಆಗಲಿ ಅಂತ. ಖಂಡಿತ ನಮ್ಮ ಸ್ವಪ್ನ ಸುರೇಶ್ ನೆಕ್ಸ್ಟ್ ಇಯರ್ ಗೌರವರಾಗಿ ಬರ್ತಾರೆ. ಅವರೊಟ್ಟಿಗೆ ಕೂಡ ಒಳ್ಳೊಳ್ಳೆ ರೀಜನ್ ಚೇರ್ಮನ್ ಇದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ನಿಮ್ಮ ಆಸೆಯು ಕೂಡ ನೆರವೇರಲಿ. ಯಾಕಂದರೆ ನಾವು ಇದೇ ಒಂದು ರೈಲ್ವೆ ಸ್ಟೇಷನ್ ಮಾಡೋ ಮೂಲಕ ಮಾತ್ರ ಸೀಮಿತವಾಗಿರಲಿಲ್ಲ. ನೀವು ನೋಡಿರ್ಬೋದು, ಕುಂದಾಪುರದಲ್ಲಿ ಖಾಲಿ ಶಾಸ್ತಿ ಸಾಕಲೆ ಅಂತ ಹೇಳ್ತಿದ್ರು ಜನರು. ನಾವು ಮತ್ತು ಕೊಡಿಗೆ ಅದರ ಇನಾಗ್ರೇಷನ್ ಹೋಗಿತ್ತು. ಒಂದು 15 ಲಕ್ಷ ರೂಪಾಯಿ ಖರ್ಚು ಮಾಡಿ ನಮ್ಮ ಪ್ರಜ್ನೇಶ್, ಯಾಕಂದರೆ ಹಮ್ಕಿಸಿ ಕಮ್ಮನೆ ಇವರು ದೊಡ್ಡನ್ನಾದರೆ ಅವರು ಸಣ್ಣನ ಕುಂದಾಪುರಕ್ಕೆ ನಿಂತು ಒಂದು 2-3 ಬಸ್ ಸ್ಟ್ಯಾಂಡ್ ಕಟ್ಟುವ ಮೂಲಕ ಕುಂದಾಪುರ ಆ ಶಾಸ್ತ್ರಿ ಸರ್ಕಲ್ ಇಮ್ಯಾಜಿನೇ ಲಯನ್ಸ್ ಸರ್ಕಲ್ ಅಂತ ಮಾಡುವಲ್ಲಿ ಬ್ಯೂಟಿಫಿಕೇಷನ್ ಮಾಡಿ ಒಂದು 15 ಲಕ್ಷ ಖರ್ಚು ಮಾಡಿ ಖಂಡಿತ ಅವ್ರಿಗೊಂದು ಚಪ್ಪಾಳೆ ಹೊಡಿ, ರೋಹನ್ ಡಿಕೋಸ್ಟರಿಗೊಂದು ಚಪ್ಪಾಳೆ, ಅವರಿಗೊಂದು ಚಪ್ಪಾಳೆ. ಯಾಕಂದರೆ ಅತಿ ಉತ್ತಮ ರೀತಿಯಲ್ಲಿ ನಮ್ಮ ಊರು ನಮ್ಮ ಯಾಕಂದರೆ ಯಾವತ್ತೊಂದು ಮಾತು ಹೇಳೋದುಂಟು, ಹತ್ತೂರ ಸನ್ಮಾನಕ್ಕಿಂತಲೂ ಹುಟ್ಟೂರ ಸನ್ಮಾನ ಒಳ್ಳೆಯದು ಅಂತ. ಇವತ್ತು ಹಂಗ್ಳೂರಿನಲ್ಲೇ ಇಷ್ಟು ಸನ್ಮಾನ ತಗೊಂಡಂಥ ನಿಮ್ಮ ಪ್ರತಿಯೊಂದು ಸದಸ್ಯರಿಗೂ ಪ್ರತಿಯೊಂದು ಬಂದಂಥ ಆತ್ಮೀಯರಿಗೂ ಈ ಲಯನ್ಸ್ ಕ್ಲಬ್ಬಿನ ಪ್ರತಿಯೊಂದು ಬಂಧುಗಳಿಗೂ ಕೂಡ ಇನ್ನೂ ಕೂಡ ನಮ್ಮ ಸೇವೆ ಇದಕ್ಕಿಂತ ಉತ್ತಮವಾಗಿ ನಡೀಲಿ, ನಮ್ಮ ಇಮೇಜ್ ಯಾವತ್ತೂ ಮುಂದೆ ಇರಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟ ತಮಗೆಲ್ಲರಿಗೂ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಲಾಂಗ್ ಲಿವ್ ಲಯನಿಸಮ್. ಗವರ್ನರ್ಗೆ ಧನ್ಯವಾದಗಳು. ಈಗ ಲಯನ್ ಸ್ವಪ್ನ ಸುರೇಶ್, ಲಯನ್ಸ್ ಜಿಲ್ಲಾ ಪ್ರಥಮ ರಾಜ್ಯಪಾಲರು, ಜಿಲ್ಲೆ 317C ಇವರಿಂದ ಶುಭ ಹಾರೈಕೆಯ 2 ಮಾತು. ಈ ಕಾರ್ಯಕ್ರಮದ ಅಧ್ಯಕ್ಷೆಯನ್ನು ವಹಿಸಿದಂಥ ಲಯನ್ ರೋಹನ್ ಡಿಕೋಸ್ಟ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಲಯನ್ಸಿನ ಗಣ್ಯರೇ ಹಾಗೂ ಶಾಸಕರೇ, ಸಂಸದರೇ, ಇವತ್ತು ನಮಗೆ ಒಂದು ಬಹಳ ಹೆಮ್ಮೆಯ ವಿಷಯ. ಯಾಕಂದರೆ ಲಯನ್ಸಿನ ಇಮೇಜನ್ನು ಹೆಚ್ಚಿಸುವಂಥ ಸೇವಾ ಕಾರ್ಯಕ್ರಮಗಳನ್ನು ನಾವು ಜಾಸ್ತಿ ಮಾಡಬೇಕಾಗ್ತದೆ ಅಂತ ನಮಗೆ ಅಂತಾರಾಷ್ಟ್ರೀಯ ಸಂಸ್ಥೆ ಹೇಳ್ತದೆ. ಆ ನಿಟ್ಟಿನಲ್ಲಿ ಇವತ್ತು ರೈಲ್ವೆ ಪ್ರಯಾಣಿಕರಿಗೆ ಅನುಕೂಲವಾಗುವಂಥ ಒಂದು ಬಹಳ ಉತ್ತಮವಾದ ಮೇಲ್ಛಾವಣಿಯ ಒಂದು ಪ್ರಾಜೆಕ್ಟನ್ನು ಇವತ್ತು ಲಯನ್ಸ್ ಕ್ಲಬ್ ಹಂಗ್ಳೂರಿನ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಸೇರಿ
ಅತ್ಯುತ್ತಮವಾದ ಒಂದು ಪ್ರಾಜೆಕ್ಟ್ ಇವತ್ತು ಬಿಡುಗಡೆಗೊಂಡಿದೆ ಅಂತ ಹೇಳಲಿಕ್ಕೆ ಅದು ನಮ್ಮ ಲಯನ್ಸ್ ಜಿಲ್ಲೆ 317Cಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕೋಸ್ಕರ ಬಹಳಷ್ಟು ಶ್ರಮಪಟ್ಟಂಥ ಅಧ್ಯಕ್ಷರು ಹಾಗೂ ಅವರ ಜೊತೆ ಸಹಕರಿಸಿದಂಥ ಎಲ್ಲ ದಾನಿಗಳಿರ್ಬೋದು, ಕ್ಲಬ್ಬಿನ ಸದಸ್ಯರಿರ್ಬೋದು, ಎಲ್ಲರೂ ಸಹಕಾರ ನೀಡಿ ಈ ಒಂದು ಅತ್ಯುತ್ತಮವಾದ ಒಂದು ನಮ್ಮ ಜಿಲ್ಲೆ 317Cಯ ಒಂದು ಶಾಶ್ವತ ಯೋಜನೆ ಇವತ್ತು ಪಾದಾರ್ಪಣೆಗೊಂಡಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷವಾಗ್ತಾ ಇದೆ. ಅದಕ್ಕೋಸ್ಕರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ನಾನು ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಬಹಳ ಬಿಡುವಿನ ಕಾರ್ಯಕ್ರಮ ಇದ್ದರೂ ಇಷ್ಟು ಹೊತ್ತು ತನಕ ನಮ್ಮ ಜೊತೆ ಸಂಸದರಿರ್ಬೋದು, ಶಾಸಕರಿರ್ಬೋದು, ಯಾಕಂದರೆ ಅವರು ಬಿಡುವಿನ ಏನು ಒಂದು ಉದ್ಘಾಟನೆ ಮಾಡಿ ಹೋಗುವಂಥದ್ದು. ಆದರೆ ಇವತ್ತು ಎಲ್ಲ ನಮ್ಮ ಈ ಲಯನ್ಸಿನ ಕಾರ್ಯಕ್ರಮದಲ್ಲಿ ಜೊತೆಯಾಗಿಕೊಂಡ ಸಂಸದರು ಹಾಗೂ ಶಾಸಕರಿಗೂ ಕೂಡ ಲಯನ್ಸ್ ಜಿಲ್ಲೆ 317Cಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಲಾಂಗ್ ಲಿವ್ ಲಯನಿಸಮ್. ಲಯನ್ ರವಂಡಿ ಕೋಸ್ಟರ್ ಅವರೇ, ಶಾಸಕರೇ, ಸಂಸದರೇ, ಗಣೇಶ್ ಪುತ್ರನ್ನೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಮುಂಭಾಗದಲ್ಲಿರುವಂಥ ಲಯನ್ಸಿನ ಕುಟುಂಬದವರೇ, ಸಾರ್ವಜನಿಕರೇ, ಪುಟಾಣಿ ಮಕ್ಕಳೇ, ರವಂಡಿ ಕೋಸ್ಟರ್ನವರು ಒಂದು ದಾಖಲೆಯನ್ನೇ ನಿರ್ಮಿಸಿದ್ದಾರೆ. ಅಂತಾರಾಷ್ಟ್ರೀಯ ಲಯನ್ಸಿನ ಪರವಾಗಿ ಅವರಿಗೆ ಈಗಾಗಲೇ ಎಲ್ಲ ಪ್ರಶಸ್ತಿಗಳು ಬಂದಿದೆ. ಇವತ್ತು ನಮ್ಮ ಮುಂದೆ ಶಾಸಕರು, ಸಂಸದರು ಇದ್ದಾರೆ. ಸಮಸ್ತ ಈ 3 ಜಿಲ್ಲೆಯ, ಅಂದರೆ ರೆವಿನ್ಯೂ ಜಿಲ್ಲೆ ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಉಡುಪಿ, ಇಲ್ಲಿ ಬರುವಂಥ ಎಲ್ಲ ಲಯನ್ಸ್ಗಳ ಪರವಾಗಿ ಒಂದು ನಾನು ಮನವಿ ಮಾಡ್ತೇನೆ ಅಂತ ಹೇಳಿದರೆ, ರೋಹನ್ ಡಿಸೋಜ ಅವರು ಎಲ್ಲ ಕ್ಷೇತ್ರದಲ್ಲಿ ಮಾಡುತ್ತಿರುವಂಥ ಒಂದು ಸೇವೆ, ಇದಕ್ಕಾಗಿ ತಾವುಗಳು ಮುಂದೆ ಬರುವಂಥ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಮ್ಮ ಎಲ್ಲರ ಲಯನ್ಸಿನ ಪರವಾಗಿ ಅವರಿಗೆ ಒಂದು ರೆಕಮೆಂಡ್ ಮಾಡಬೇಕಂತ ನಾನು ಈ ವೇದಿಕೆಯಲ್ಲಿ ಕೇಳಿಕೊಡ್ತೇನೆ. ಹಾಗೆ ಸಂಸದರು ಬಹಳ ಸೌಮ್ಯ, ಸರಳ ಸ್ವರದ, ಸರಳ ವ್ಯಕ್ತಿತ್ವದ ನಮ್ಮ ಸಂಸದರು. ಇಡೀ ರೈಲ್ವೆಯ, ಸದರ್ನ್ ರೈಲ್ವೆ ಇರ್ಬೋದು, ಕೊಂಕಣ್ ರೈಲ್ವೆ ಇರ್ಬೋದು, ಅದರ ಚಿತ್ರಣವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ನಮ್ಮ ಜಿಲ್ಲೆಗೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಗೆ ಯಾವ ರೀತಿಯ ಅಭಿವೃದ್ಧಿ ಬೇಕೋ ಅದನ್ನೆಲ್ಲ ನೀವು ಹಗಲು ರಾತ್ರಿ ದುಡಿಯುತ್ತಿದ್ದೀರಿ. ನಿಮ್ಮ ಮುಂದಿನ ರಾಜಕೀಯ ಜೀವನ ಇನ್ನೂ ಉಜ್ವಲವಾಗಲಿ. ನಿಮಗೆ ಅಭಿನಂದನೆಗಳು, ಅಭಿವಂದನೆಗಳು. ಅದೇ ರೀತಿ ಕಿರಣ್ ಕೊಡ್ಗೆಯವರು ಶಾಸಕರು. ವಿದ್ಯಾರ್ಥಿ ಜೀವನದಲ್ಲಿ ನಾವು ಅವರು ಹಿರಿಯರು, ನಾನು ಸ್ವಲ್ಪ ಕಿರಿಯವ. ಶಾಸಕರಾಗಿದ್ದೀರಿ. ಹಾಗೆ ಇವತ್ತು ನೀವು ಒಂದು ಪ್ರಸ್ತಾವನೆಯನ್ನು ಮಾಡಿದ್ದೀರಿ. ಮತ್ತೊಂದು ಭಾಗದಲ್ಲಿ ಪ್ಲ್ಯಾಟ್ಫಾರ್ಮನ್ನು, ಯೋಜನೆಯನ್ನು ನೀವು ಹಾಕಿಕೊಳ್ಳಿ ಅಂತ. ಸಾಮಾನ್ಯವಾಗಿ ನಾವು ಲಯನ್ಸಿನವರು ಒಂದೇ ಕಡೆ ನಮ್ಮ ಮೊತ್ತವನ್ನು ವಿನಿಯೋಗಿಸುವುದು ಕಮ್ಮಿ. ಆದರೆ ಶಾಸಕರೇ, ಒಂದು ಮಾತನ್ನು ಹೇಳ್ತೇನೆ. ನಿನ್ನೆ ಮತ್ತು ಇವತ್ತು ನನ್ನೊಂದೊಡನೆ ನೀವು ಪ್ರಸ್ತಾವನೆಯನ್ನು ಮಾಡಿದ್ದೀರಿ. ಕೋಟೇಶ್ವರದಲ್ಲಿ ಒಂದು ವಿದ್ಯುತ್ ಚಿತಾಗಾರ, ಅದಕ್ಕೆ ಹಲವರ ದಾನ ಕೂಡ ಅಗತ್ಯ ಇದೆ ಅಂತ ನೀವು ಪ್ರಸ್ತಾವನೆ ಮಾಡಿದ್ದೀರಿ. ಅಲ್ಲದೆ ಇವತ್ತಿನ ಉದಯವಾಣಿಯಲ್ಲೂ ಕೂಡ ಬಂದಿದೆ. ಹಾಗಾಗಿ ನಾವು ನಮ್ಮ ಜಿಲ್ಲೆಯ ಲಯನ್ಸ್ನವರು ಎಲ್ಲ ಒಂದುಗೂಡಿ 7 ಗ್ರಾಮ ಪಂಚಾಯತಿಂದ ಬರುವಂಥ ಅದಕ್ಕೆ ಸೇವೆ ಒದಗಿಸುವಂಥ ಒಂದು ಇಡೀ ಕರ್ನಾಟಕಕ್ಕೆ ಪ್ರಥಮ ಅಂತ ನಾನು ನಮ್ಮ ಶಾಸಕರು ಹೇಳಿದ್ದಾರೆ. ಅದು ನಮ್ಮ ಕುಂದಾಪುರಕ್ಕೆ ಬಂದದ್ದು ನಮ್ಮೆಲ್ಲರ ಭಾಗ್ಯ. ಅದನ್ನು ಉಳಿಸಿಕೊಳ್ಳುವಂಥದ್ದು, ಅದನ್ನು ಬೆಳೆಸುವಂಥದ್ದು, ಅದಕ್ಕೆ ಬೇಕಾದ ಎಲ್ಲ ಸವಲತ್ತು ಕೊಡುವಂಥದ್ದು ಇಲ್ಲಿರುವ ಎಲ್ಲ ಸಂಘ ಸಂಸ್ಥೆಗಳ ಜವಾಬ್ದಾರಿ. ಅದನ್ನು ನಾವು ಉಳಿಸಿಕೊಳ್ಳುವ, ಅದಕ್ಕೆ ಬೇಕಾದಂಥ ಏನು ಆರ್ಥಿಕ ವ್ಯವಸ್ಥೆಗಳಿದೆ ಅದಕ್ಕೆಲ್ಲ ನಾವು ಕೂತು ವ್ಯವಸ್ಥೆ ಮಾಡುವಂಥ ಈ ವೇದಿಕೆ ಮೂಲಕ ಶಾಸಕರಿಗೆ ನಾನು ಆಶ್ವಾಸನೆಯನ್ನು ಕೊಡುತ್ತಾ, ಎಲ್ಲರಿಗೂ ಭಾಳ ಸಂತೋಷವಾಗಿ ಲಯನ್ಸ್ ಕುಟುಂಬದವರು ಇದ್ದೀರಿ. ಗಣೇಶ್ ಪುತ್ರನವರ ಬಗ್ಗೆ ಮಾತ್ರ ಪ್ರತಿಯೊಂದು ಏನು ರೈಲ್ವೆ ಇದೆ, ರೈಲ್ವೆಯಲ್ಲಿರುವಂಥ ಅಧಿಕಾರಿ ವರ್ಗದವರನ್ನು ಭೇಟಿಯಾಗಿ, ನೀವು ನಮ್ಮ ಮಾಧ್ಯಮದಲ್ಲಿ ನೋಡ್ತಿರುವ ದಿನ ಕುಂದಾಪುರ ರೈಲ್ವೆ ಸ್ಟೇಷನಲ್ಲಿ ಈ ರೀತಿಯ ಕಾಮಗಾರಿ, ಗಣೇಶ್ ಪುತ್ರನವರೇ, ಮುಂದೆ ಕೂಡ ನಾವು ಲಯನ್ಸು ನಿಮ್ಮೊಂದಿಗೆ ಇದ್ದೇವೆ ಅಂತ ಹೇಳುತ್ತಾ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳು ಮುಗಿಸ್ತೀನಿ. ಧನ್ಯವಾದಗಳು ಸರ್. ಇಂಪಾರ್ಟೆಂಟ್ ಹೆಸರು ಹೇಳಲಿಕ್ಕೆ ಮರ್ತೇ ಹೋಯ್ತು. ಯಾಕಂದರೆ ನಾನು ಹಂಗ್ಳೂರು ಕ್ಲಬ್ನಲ್ಲಿ ಕಿರಣ್ ಡಿಕೋಸ್ಟಾ, ರೋಹನ್ ಡಿಕೋಸ್ಟಾ ಅಂತ ಯಾವುದೂ ತಿಳ್ಕೊಳ್ಳೇ ಇಲ್ಲ.
ಅಲ್ಲಿ 3 ಜನರು ಅಣ್ಣ ತಮ್ಮಂದಿರು, ಒಂದು ಅದರಲ್ಲಿ ರಜತ್ ಹೆಗಡೆ ಕೂಡ ಒಬ್ಬರು. ಯಾಕಂದರೆ ಈ ಪ್ರಾಜೆಕ್ಟ್ ಆಗುವುದು ಬಿಗಿನಿಂಗಿಂದ ಹಿಡಿದು ಕೊನೆಯವರೆಗೆ ಅವರೊಟ್ಟಿಗೆ ರಾತ್ರಿ ಹೋಗಲಿದ್ದಂಥ ವ್ಯಕ್ತಿ ಇದ್ದಿದ್ದರೆ ಅದು ರಜತ್ ಹೆಗಡೆ. ದಯವಿಟ್ಟು ಒಂದು ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೂ ಅವರ ಹಿರಿಯರು ನಮ್ಮ ಗಾಡ್ ಫಾದರ್ ಆಫ್ ದ ಡಿಸ್ಟ್ರಿಕ್ಟ್ ಅರುಣ್ ಕುಮಾರ್ ಹೆಗಡೆಯವರಿಗೂ ಹಾಗೂ ನಮ್ಮ ಬನ್ನಡಿ ಸೋಮನಾಥ ಹೆಗಡರು ಹಾಗೂ ನಮ್ಮ ಮುದುಕ ಬಾಲಕೃಷ್ಣ ಶೆಟ್ಟರು ಮಾಸ್ಟ್ರು ಅವರಿಗೂ ಕೂಡ ಒಂದು ಚಪ್ಪಾಳೆ ತಟ್ಟುವ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈಗ ಲಯನ್ ಹರಿಪ್ರಸಾದ್ ರೈ, ಲಯನ್ಸ್ ಜಿಲ್ಲಾ ದ್ವಿತೀಯ ಉಪರಾಜ್ಯಪಾಲ ಎಲೆಕ್ಟ್ 2025 and 26, ಜಿಲ್ಲೆ 317C ಇವರನ್ನು ಶುಭ ಹಾರೈಕೆ 2 ಮಾತಿಗಾಗಿ ಆಹ್ವಾನಿಸ್ತೇನೆ. ಈ ಸಭೆಯ ಅಧ್ಯಕ್ಷ ನನ್ನ ಆತ್ಮೀಯ ಮಿತ್ರ ರೋಹನ್ ಡಿಕೋಸ್ಟರ್ ಅವರೇ, ವೇದಿಕೆಯಿರುವಂಥ ಎಲ್ಲ ಗಣ್ಯರೇ, ಮುಂದಿರುವಂಥ ಎಲ್ಲ ಲಯನ್ಸ್ ಬಂಧುಗಳೇ, ಸುಮಾರು 28 ವರ್ಷಗಳ ಇತಿಹಾಸ ಇರುವಂತಹ ಈ ಅಂಗೂರು ಲಯನ್ಸ್ ಕ್ಲಬ್ ಇವತ್ತು ಭಾಳ ಉತ್ತಮವಾದಂಥ ಜನಪರ ಕಾಳಜಿ ಉಳ್ಳಂತಹ ಜನನಾಯಕರನ್ನು ಹೊಂದಿದೆ, ಲಯನ್ಸ್ ಲೀಡರನ್ನು ಹೊಂದಿದೆ. ತುಂಬ ಉತ್ತಮವಾದಂಥ ಒಂದು ಕಾರ್ಯಕ್ರಮ ಮಾಡಿದ್ದೀರಿ. ಇಲ್ಲಿ ಲಕ್ಷಾಂತರ ಹೋಗುವಂಥ ಪ್ರಯಾಣಿಕರು ಇದನ್ನು ನಮ್ಮ ಲಯನ್ಸ್ ಕ್ಲಬ್ನ ಸೇವೆಯನ್ನು ನೋಡ್ತಾರೆ, ಗಮನಿಸ್ತಾರೆ. ನಮ್ಮ ಇಮೇಜನ್ನು ತುಂಬ ಎತ್ತರಕ್ಕೆ ಇದು ಕೊಂಡೊಯ್ಯುವಂಥ ಪ್ರಾಜೆಕ್ಟ್. ಇದನ್ನು ಮಾಡಿದಂಥ ರೋಹನ್ ಡಿಕೋಸ್ಟಾ ಮತ್ತು ಅವರ ಟೀಮ್ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಲಾಂಗ್ ಲಿವ್ ಲಯನಿಸಮ್. ಥ್ಯಾಂಕ್ ಯು ಸರ್. ಒಂದು ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಬೆಟ್ಟ ಹತ್ತಿದಂತಹ ಶ್ರಮವಿರುತ್ತದೆ. ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ವಂದನೆಯ ಮಾತಿನೊಂದಿಗೆ ಲಯನ್ಸ್ ಕ್ಲಬ್ ಹಂಗ್ಳೂರಿನ ಕೋಶಾಧಿಕಾರಿ ಲಯನ್ ಪುನೀತ್ ಶೆಟ್ಟಿ. ಎಲ್ರಿಗೂ ನಮಸ್ಕಾರ. ಇಂದಿನ ನವೀಕರಣಗೊಂಡ ಕುಂದಾಪುರ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ನೂತನ ಚಾವಣಿ ಮತ್ತು ಗಾರ್ಡನ್ ಸುಂದರೀಕರಣ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟನೆಯನ್ನು ನೆರವೇರಿಸುವಂಥ ನಮ್ಮ ಸಂಸದರಾದ ಶ್ರೀಯುತ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ನಮ್ಮ ಎಲ್ಲ ಸದಸ್ಯರ ಹಾಗೂ ಸಾರ್ವಜನಿಕರ ಪರವಾಗಿ ಹೃದಯಾಂತರಾಳದ ಧನ್ಯವಾದಗಳು. ಈ ಸೇವಾ ಯೋಜನೆಗೆ ಪ್ರಾರಂಭದಿಂದಲೂ ಸಹಕರಿಸಿ ನಮಗೆ ಬೆಂಬಲ ನೀಡಿದ ನಮ್ಮ ಶಾಸಕರಾದ ಶ್ರೀ ಕಿರಣ್ ಕುಮಾರ್ ಕೊಡಗಿಯವರಿಗೂ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಈ ಸೇವಾ ಯೋಜನೆಗೆ ಪ್ರಾರಂಭದಿಂದಲೂ ಪ್ರೋತ್ಸಾಹ ನೀಡಿ ಇಂಟರ್ನ್ಯಾಷನಲ್ ಅಧ್ಯಕ್ಷರ ಮುಂದೆ ಇದನ್ನು ಪ್ರಸ್ತಾಪಿಸಿರುವ ನಮ್ಮ ಲಯನ್ಸ್ ಜಿಲ್ಲೆ 317ಯ ರಾಜ್ಯಪಾಲರಾದ ಲಯನ್ ಮೊಹಮ್ಮದ್ ಹನೀಫ್ ಅವರಿಗೆ ಗೌರವಪೂರ್ವಕ ಧನ್ಯವಾದಗಳು. ಅದೇ ರೀತಿ ಈ ಕಾಮಗಾರಿ ವೇಳೆ ನಮ್ಮ ಲಯನ್ಸ್ ಕ್ಲಬ್ ಮತ್ತು ಕೊಂಕಣ್ ರೈಲ್ವೆ ಇಲಾಖೆ ನಡುವೆ ಸಂಪರ್ಕ ಕೊಂಡಿಯಾಗಿ ಕೆಲಸ ಮಾಡಿ ನಮ್ಮ ಯೋಜನೆ ಯಶಸ್ವಿ ಕಾರಣೀಭೂತರಾದ ಶ್ರೀಯುತ ಗಣೇಶ್ ಪುತ್ರನ್, ಅಧ್ಯಕ್ಷರು ಕುಂದಾಪುರ ರೈಲ್ವೆ ಪ್ರಯಾಣಿಕ ಹಿತರಕ್ಷಣಾ ವೇದಿಕೆ, ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರುವ ಮುಂದಿನ ವರ್ಷ ಗವರ್ನರ್ ಹುದ್ದೆ ಅಲಂಕರಿಸಲಿರುವ ಲಯನ್ ಸ್ವಪ್ನ ಸುರೇಶ್ ಮೇಡಮ್ ಅವರಿಗೂ ಆತ್ಮೀಯ ಧನ್ಯವಾದಗಳು. ಹಾಗೆ ವೇದಿಕೆ ಮೇಲೆ ಉಪಸ್ಥಿತ ಇನ್ನೂರು ಅತಿಥಿ ಫಸ್ಟ್ VDG ಲಯನ್ ರಾಜೀವ್ ಕೋಟ್ಯಾನ್ ಸರ್, ತಮಗೂ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲೆಕ್ಟೆಡ್ ಸೆಕೆಂಡ್ VDG ಲಯನ್ ಹರಿಪ್ರಸಾದ್ ರೈ ಅವರಿಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸರ್ವ ರೀತಿಯಲ್ಲಿ ಸಹಕರಿಸುತ್ತಿರುವ ಲಯನ್ ಅರುಣ್ ಕುಮಾರ್ ಹೆಗಡೆ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಹಾಗೆ ವೇದಿಕೆ ಮೇಲೆ ಉಪಸ್ಥಿತಿರುವ ಲಯನ್ ರೀಜನಲ್ ಚೇರ್ಪರ್ಸನ್ ಸೋಮನಾಥ್ ಹೆಗಡೆ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಅದೇ ರೀತಿ ನಮಗೆ ಕಾಲಕಾಲಕ್ಕೆ ಸಲಹೆ ಸೂಚನೆಗಳು ನೀಡಿ ಮುನ್ನಡೆಸುತ್ತಿರುವ ನಮ್ಮ ಕ್ಲಬ್ನವರೇ ಆದ ಝೋನ್ ಚೇರ್ಪರ್ಸನ್ ಲಯನ್ ಬಾಲಕೃಷ್ಣ ಶೆಟ್ಟಿ ಅವರಿಗೆ ಕಾರ್ಯಕ್ರಮದ ಪರವಾಗಿ ಗೌರವಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ಸಭೆಗೆ ಆಗಮಿಸಿದ ಸ್ಥಳೀಯ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಅನುಪಮಾ ಶೆಟ್ಟಿ ಅವರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಆಮಂತ್ರಣದ ಮೇರೆಗೆ ಆಗಮಿಸಿದ ಲಯನ್ ಸದಸ್ಯರು ಮತ್ತು ಸಾರ್ವಜನಿಕರು ಎಲ್ಲರಿಗೂ ಕೂಡ ಹೃದಯಾಂತರಾಳದ ಧನ್ಯವಾದಗಳು. ಆಗಮಿಸಿದ ಸರ್ವ ಪತ್ರಕರ್ತರು ಮೀಡಿಯಾದವರಿಗೂ ಕೂಡ ಗೌರವಪೂರ್ವಕ ಧನ್ಯವಾದಗಳು. ಹಾಗೆ ಈ ಕಾಮಗಾರಿ ಮತ್ತು ಕಾರ್ಯಕ್ರಮ ಯಶಸ್ವಿಯಾಗಲು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ವಿನಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರನ್ನೂ ವಂದಿಸಿದ ನಿಮಗೂ ಧನ್ಯವಾದಗಳು. ಸುರಿದು ಹೋದ ಮಳೆ ಸರಿದು ಹೋದ ವೇಳೆ ಮತ್ತೆ ಸಿಗಲಾರದು, ಹಾಗಂತ ಅದರೊಳಗೆ ನಾವುಗಳು ಕಳೆದು ಹೋಗಲಾರೆವು. ಕೈ ಒಳಗಿರದ ಕೈಗೆ ಸಿಗಲಾರದ ನಾಳೆಗಳ ಚಿಂತೆ ಬೇಡ, ಕಣ್ಣೆದುರುಗಿರುವ ಈ ಕ್ಷಣಗಳಲ್ಲಿ ಬದುಕುವ ಸೊಗಸು ನಮ್ಮೊಳಗಿರಲಿ ಎನ್ನುವ ನುಡಿಯೊಂದಿಗೆ ಈ ಉದ್ಘಾಟನಾ ಸಮಾರಂಭಕ್ಕೆ ವಿದಾಯ ಹೇಳೋಣ. ಇಲ್ಲಿ ಆಗಮಿಸಿದ ಎಲ್ಲರಿಗೂ ಧನ್ಯವಾದಗಳೊಂದಿಗೆ ನಾನು ಲಯನ್ ಗ್ರೆಟಾ ಡಿಕೋಸ್ಟಾ ಸೈನಿಂಗ್ ಆಫ್. ಲಾಂಗ್ ಲಿವ್ ಲಯನಿಸಮ್.